ಮನೆಯವರ ಒಪ್ಪಿಗೆ ಇಲ್ಲದೆ ಶ್ರೀಮಂತರ ಮನೆ ಹುಡುಗಿ ಶ್ರೀಲೀಲಾನ ಪ್ರೀತಿಸಿ ಮದುವೆಯಾದ ಅಮೋಘ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದ. ಆದರೆ ಇವತ್ತು ಬಂದಿರೋ ಈ ಆರ್ಡರ್ ಅವನ ಜೀವನದಲ್ಲಿ ಬಿರುಗಾಳಿ ಎಬ್ಸತ್ತೆ ಅಂತ ಅವನಿಗೂ ಗೊತ್ತಿರಲಿಲ್ಲ. ಎಕ್ಸ್ಕ್ಯೂಸ್ ಮೀ ಸರ್, ನಿಮ್ ನಂಬಿಕೊಂಡು ಇಷ್ಟು ದೊಡ್ಡ ಪ್ರಾಜೆಕ್ಟ್ ಕೊಟ್ಟನಲ್ರಿ, ಇಷ್ಟೊಂದು ತಪ್ಪು ಮಾಡೋದು. ನೀವು ನಾಳೆಯಿಂದ ಕೆಲ್ಸಕ್ಕೆ ಬರೋದು ಬೇಡ. ಅದು ಗೆಟ್ ಔಟ್. ಏನಿವತ್ತು ಕೆಲಸ ಸಿಕ್ಕಿಲ್ಲ ಅಂತ ಅನ್ಸುತ್ತೆ. ಕೆಲ್ಸ ಸಿಕ್ಕಿಲ್ಲ ಅಂತ ಬೇಜಾರಾಗೋದ್ ಬೇಡ. ನಾಳೆಯಿಂದ ಕೆಲಸದೊಳನ ಬರ್ಬೇಡ ಅಂತ ಹೇಳಿದ್ದೀನಿ. ಅಳಿ ಅಂದ್ರೆ ಏನ್ ತೊಂದ್ರೆ ಇಲ್ಲ, ಇನ್ನೊಂದ್ಸಲ ಕ್ಲೀನ್ ಮಾಡು. ಹೇಗೂ ಮನೇಲಿ ಬಿಟ್ಟಿ ಊಟ ಮಾಡ್ಕೊಂಡು ಬಿದ್ದಿದ್ಯಲ್ಲ, ತಿಂದಿದ್ದಾದ್ರೂ ಕರಗತ್ತೆ. ಹೊರಗಡೆ ಅಂತೂ ಹೋಗಿ ದುಡಿಯಲ್ಲ. ಏನ್ ಕರ್ಮಾನೋ ಏನೋ. ಎಲ್ರ ಮನೇಲೂ ಗಂಡಂದ್ರು ದುಡ್ಕೊಂಡ್ ಬರ್ತಾರೆ, ಹೆಂಡ್ತಿರು ಸಂಸಾರ ಬ್ಯಾಲೆನ್ಸ್ ಮಾಡ್ತಾರೆ. ಆದ್ರೆ ನಮ್ಮನೇಲಿ ಎಲ್ಲ ಉಲ್ಟಾ. ಮಗಳು ದುಡ್ಕೊಂಡ್ ಬರೋದು, ಅಳಿಯ ಎಲ್ಲ ಖಾಲಿ ಮಾಡೋದು. ಮಗಳ ಮದ್ವೆ ಬಗ್ಗೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ, ಆದ್ರೆ ಈ ಕರಡೆ ಬಂದ್ ಎಲ್ಲ ಹಾಳ್ ಮಾಡ್ತು. ಅಮ್ಮ ಸ್ವಲ್ಪ ಸುಮ್ನೆ ಇರ್ತೀಯಾ? ಬರ್ತಿದ್ದಂಗೆ ಶುರು ಹಚ್ಕೊಂಡ್ಯಾ? ಎಲ್ಲ ನಿನ್ ಸಪೋರ್ಟ್ ಇಂದಾನೇ ಆಗಿರೋದು. ದುಡ್ಡಿರೋನ್ನ ಮದ್ವೆ ಆಗ್ತಾಳೆ ಅನ್ಕೊಂಡ್ರೆ ದುಡಿಯಕ್ಕೆ ಬರ್ದೇ ಇರೋ ನಾಲಾಯಕ್ನ ಮದ್ವೆ ಆದ್ಲು. ಸಂಬಂಧಿಕರ ಮುಂದೆ ತಲೆ ಎತ್ತದೇ ಇರೋ ಹಾಗೆ ಮಾಡಿದ್ಲು. ಲೀಲಾ, ಈಗ್ಲೂ ಕಾಲ ಮಿಂಚಿಲ್ಲ. ಮಕ್ಕಳಾಗೋ ಮೊದ್ಲು ಡಿವೋರ್ಸ್ ಕೊಟ್ಬಿಡು ಇವನ್ಗೆ. ನಾನೇ ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡಿಸ್ತೀನಿ. ಅಮ್ಮ, ನನ್ಗೆ ಆಫೀಸ್ ಟೆನ್ಷನ್ ತಡ್ಕೊಳಕ್ ಆಗ್ತಿಲ್ಲ ಅಂದ್ರೆ ಮನೇಲಿ ನೀನ್ ಬೇರೆ. ನನಗ್ ಮದ್ವೆಯಿಂದ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ, ಆದ್ರೂನು ನಾನು ಅದನ್ನ ಮ್ಯಾನೇಜ್ ಮಾಡ್ತೀನಿ. ಅದ ಹಾಗಲ್ಲ ಕಣೆ. ಅಮ್ಮ, ತಲೆ ಕೆಟ್ಟ ಹೋಗಿದೆ, ಇನ್ನೇನು ಮಾತಾಡ್ಬೇಡ. ಅಮೋಘ್ ಬಗ್ಗೆ ಎಲ್ಲ ಗೊತ್ತಿದೆ, ನಾನು ಅವನ ಮದ್ವೆ ಆಗಿದ್ದು. ಅಮೋಘ್, ಹಾ ಅಮೋಘ್, ಹಾ ಅಮೋಘ್. ಹಾ ಹಾ ಬಂದೆ ಮಾವ. ಮಾವ ಹೇಳಿ. ಏನಿಲ್ಲ, ಸ್ವಲ್ಪ ಆಫೀಸ್ಗೆ ಹೋಗೋದಿತ್ತು. ಶೂ ಪಾಲಿಶ್ ಮಾಡ್ಕೊಡ್ತೀಯಾ? ಯಾಕಂದ್ರೆ ನಿನಗೆ ಮಾಡಕ್ಕೆ ಬೇರೆ ಏನು ಕೆಲಸ ಇಲ್ವಲ್ಲ. ಮಾಡ್ತೀನಿ ಮಾವ. ಟಾಯ್ಲೆಟ್ ಯಾಕೋ ಸ್ಮೆಲ್ ಬರ್ತಾ ಇತ್ತು, ಸ್ವಲ್ಪ ಕ್ಲೀನ್ ಮಾಡಿದ್ರೆ ಆಗಿರೋದು. ಸರಿ ಅತ್ತೆ. ಯಾರ್ದದು ಫೋನು? ಏನಕ್ಕೆ ಕಟ್ ಮಾಡ್ದೆ? ಅದು ನನ್ನ ಫ್ರೆಂಡು. ಓಹ್, ಫ್ರೆಂಡಾ? ಬಾಲ ತಾನೆ? ಮತ್ತೆ ಯಾಕೆ ಕಟ್ ಮಾಡ್ದೆ? ಏನ್ ಸಾಹೇಬ್ರಿಗೆ ಅನುಮಾನ ಶುರುವಾಗೋಯ್ತಾ? ಏನೋ ಸಮ್ ಬಿಸ್ನೆಸ್ ವಿಚಾರ ಇರಬೇಕು. ನೋಡ್ಲಿಲ್ಲ, ನೀನು ಬಾಲ ಜೊತೆ ಯಾವಾಗಲೂ ಮಾತಾಡೋದು ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಲೇ ಇಡಿಯಟ್, ಸ್ಟಾಕ್ ಮಾಡ್ತಾ ಇದ್ಯಾ? ಅದು ನನ್ನ ಪರ್ಸನಲ್ ವಿಚಾರ, ನಿನಗೂ ಅದಕ್ಕೂ ಸಂಬಂಧ ಇಲ್ಲ. ನಿನ್ ಕೆಲಸ ನೋಡ್ಕೋ. ಅಮೋಘ್, 2 ವರ್ಷ ಆಯ್ತು ನಿನ್ನ ನೋಡಿ. ಹೇಗಿದ್ದೀಯ? ನನ್ನ ಮೇಲೆ ಅಷ್ಟೊಂದು ಕೋಪನ? ಒಂದಿನಾನೂ ನನ್ನ ನೆನಪಾಗ್ಲಿಲ್ವಾ ನಿನಗೆ? ಮನೆ ಬಿಟ್ಟು ಹೋದ್ಮೇಲೆ ನೀನ್ ಕಾಲ್ ಮಾಡ್ತೀಯಾ ಅಂತ ಕಾದು ಕಾದು ಹೇಗ್ ನಡೀತಾ ಇದೆ ಜೀವನ? ತಾತ, ನಾನು ಚೆನ್ನಾಗೇ ಇದ್ದೀನಿ. ಅದು ಗಂಟ್ಲು ಕಟ್ಟಿದೆ, ಅದಕ್ಕೆ ಅಷ್ಟೇ. ನನಗೆ ಸುಳ್ಳು ಹೇಳ್ತೀಯನೋ? ಯಾಕೆ ಕಳ್ತಾ ಇದೀಯಾ? ನಿನ್ ತಾತ ನಾನು, ನನಗಷ್ಟು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಏನಿಲ್ಲ ತಾತ, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ ಕೆಲಸ ಹುಡ್ಕೊಂಡಿದ್ದೀನಿ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರು ಸಮಸ್ಯೆಗಳು ಮಾತ್ರ ಪರಿಹಾರ ಆಗ್ತಿಲ್ಲ. ಒಂದು ಕೆಲಸ ಮಾಡು, ನಾಳೆ ಮನೆ ಕಡೆ ಬಾ. ಒಂದು ನಿರ್ಧಾರ ತಗೊಂಡಿದ್ದೀನಿ, ಅದ್ರ ಬಗ್ಗೆ ನಿನ್ನ ಜೊತೆ ಮಾತಾಡಬೇಕು. ನನಗೂ ವಯಸ್ಸಾಯ್ತು, ಮುಂದೆ ಏನು ಅಂತ ನಾಳೆ ನಿನಗೆ ಗೊತ್ತಾಗುತ್ತೆ. ಸರಿ ತಾತ. ಲೀಲಾ, ನನ್ನೇ ನಂಬಿಸಿ ಮೋಸ ಮಾಡ್ದೆ ಅಲ್ವಾ? ನನಗೆ ಬುದ್ಧಿ ಕಲಿಸ್ತೀನಿ. ನಾಳೆ ನಮ್ಮ ಕಾಲೇಜ್ ರಿಯೂನಿಯನ್. ನಾನು ಖುಷಿಯಾಗಿದ್ದೆ ನನ್ನ ಕಾಲೇಜ್ ಡೇಸ್ನಲ್ಲಿ. ನಾನು ಇದನ್ನ ಪಕ್ಕ ಮಿಸ್ ಮಾಡಲ್ಲ, ಖಂಡಿತ ಹೋಗ್ತೀನಿ. ಇಳಿಯೋ, ಯಾವನ ನೀನು ಈ ತರ ಗಾಡಿ ಓಡಿಸ್ತ್ಯಾ?
ಯು ರಾಸ್ಕಲ್, ನಿಂಗ್ ನೋಡ್ಕೊಂಡ್ ಬರಕ್ಕಾಗಲ್ವಾ? ನೋಡು, ನನ್ ಹೊಸ ಬ್ರ್ಯಾಂಡ್ ಕಾರ್ನ ಹಾಳ್ ಮಾಡ್ದೆ ನೀನು. ಹೇ ಯದ್ವಿಕಾ, ನೀನಾ? ಆಕ್ಚುಲಿ ನೀನೇ ರಾಂಗ್ ವೇನಲ್ಲಿ ಬರ್ತಾ ಇದ್ದಿದ್ದು, ಅದಕ್ಕೆ ಹೀಗಾಗಿದ್ದು. ನಾನೇನ್ ಬೇಕು ಅಂತ ಹೀಗೆ ಮಾಡ್ಲಿಲ್ಲ. ನನ್ಗೆ ಉತ್ತರ ಕೊಡ್ತ್ಯಾ? ನನ್ ಲೆವೆಲ್ ಏನು ಅಂತ ಗೊತ್ತೇನೋ ನಿನ್ಗೆ? ನಂದೇ ತಪ್ಪು ಅನ್ನೋ ತರ ಮಾತಾಡ್ತಿದ್ಯಾ? ನಿಂದು ಆಫ್ಟರ್ ಒಂದ್ 20,000 ರೂಪಾಯಿ ಗುಜರಿ ಗಾಡಿ, ಆದ್ರೆ ನಂದು ಹೇ, ಅವಳು ಸಿನಿಮಾ ಹೀರೋಯಿನ್ ಅಲ್ವಾ? ಆ ಸಿನಿಮಾದಲ್ಲಿ ಸಕ್ಕತ್ತಾಗಿ ಆಕ್ಟ್ ಮಾಡಿದಾಳೆ. ಹೋಟೆಲ್ ನಿಮ್ಮಪ್ಪಂದು ಅನ್ಕೊಂಡಿದ್ಯಾ? ಹೇಗ್ ಬೇಕೋ ಆ ಗಾಡಿ ಓಡ್ಸೋಕೆ? ಮೇಡಮ್, ನಾಳೆ ನೀವು ಅರ್ಸು ಕಂಪನಿ ಪ್ರಾಜೆಕ್ಟ್ಗೆ ಸೈನ್ ಮಾಡ್ತಾ ಇದ್ದೀರಾ ಅಲ್ವಾ? ಈ ತರ ಇಶ್ಯೂ ಆದ್ರೆ ಪ್ರಾಬ್ಲಮ್ ಆಗತ್ತೆ. ನೀವು ಹೊರಡಿ, ನಾನು ನೋಡ್ಕೋತೀನಿ. ಛೇ, ಮೂಡೆಲ್ಲ ಆಫ್ ಮಾಡ್ಬಿಟ್ಟ ಲೋಫರ್. ಏಯ್, ನಿನ್ನ ಮಾತ್ರ ಸುಮ್ನೆ ಬಿಡಲ್ಲ. ಏನೇ ನೀನು? ಅವ್ನ್ ನಮ್ ಕ್ಲಾಸ್ಮೇಟ್ ತಾನೇ? ಫಸ್ಟ್ ಆಫ್ ಆಲ್ ಆತರ ಹೇಳ್ಕೊಳ್ಳೋ ಯೋಗ್ಯತೆ ಅವನಿಗಿದೆನಾ? ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಯಾಕೆ ಅವ್ನ್ ಮರ್ಯಾದೆ ತೆಗಿತೀಯಾ? ಯಪ್ಪ, ಇವ್ನ್ ಬಡತನ ನೋಡ್ತಾ ಇದ್ರೆ ನಂಗೆ ಅಸಹ್ಯ ಆಗ್ತಾ ಇದೆ. ಈ ಲೋ ಕ್ಲಾಸ್ ಲೋಫರ್ನ ಯಾರು ಇನ್ವೈಟ್ ಮಾಡಿದ್ದು? ಛೇ! ಭಾರತದ ಅತಿ ದೊಡ್ಡ ಕಂಪನಿಯಾದ ಅರಸು ಗ್ರೂಪ್ ಆಫ್ ಮೀಡಿಯಾದ ಸಿಇಒ ಚೇಂಜ್ ಆಗಿದ್ದಾರೆ. ಅದರ ಜೊತೆಗೆ ಸಿಲ್ವರ್ ಸ್ಕ್ರೀನ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಹೂಡಿಕೆ ಮಾಡ್ತಿದ್ದಾರೆ. ಇದೆಲ್ಲದರ ನಡುವೆ ಅರಸು ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ಹೊಸ ಸಿಇಒ ಯಾರು ಅನ್ನೋ ವಿಷಯ ಇನ್ನು ಯಾರಿಗೂ ಗೊತ್ತಾಗ್ತಾ ಇಲ್ಲ. It's time. Let's make the announcement. ನಮ್ಮ ಅರಸು ಮೀಡಿಯಾದ ಹೊಸ ಸಿಇಒ ಆಗಿ ನನ್ನ ಪ್ರೀತಿಯ ಮೊಮ್ಮಗನ್ನ ಅಪಾಯಿಂಟ್ ಮಾಡ್ತಾ ಇದ್ದೀನಿ. ಏನ್ ಮಾತಾಡ್ತಾ ಇದೀಯ ಅಂತ ಅರ್ಥ ಆಗ್ತಿದೆ ನಿನಗೆ? ಯಾರಿಗ್ ಸಿಇಒ ಅಂತ ಹೇಳಿದ್ದು ನೀನು? ಅವನು ಸಿಇಒ ಅಲ್ಲ, ನಮ್ಮ ಕಂಪನಿ ಹೊಸ ಸೆಕ್ಯೂರಿಟಿ ಗಾರ್ಡ್. ನೀನ್ ತಪ್ಪು ತಿಳ್ಕೊಂಡಿದ್ಯಾ ಭಾವನಾ ಅಂತ ಅನ್ಲು. ಆದ್ರೆ ಭಾವನಾ ಅವಳ ಮಾತಿಗೆ ಇಲ್ಲ ಅಂತ ತಲೆ ಆಡಿಸ್ತಾ, ನಾನೇನು ತಪ್ಪು ತಿಳ್ಕೊಂಡಿಲ್ಲ, ನಿನ್ನೆ ಅಷ್ಟೇ ಧೀರಜ್ ಸರ್ ನನ್ನನ್ನು ಕರೆದು ಈ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಹೊಸ ಸಿಇಒ ಫೋಟೋ ಸೆಂಡ್ ಮಾಡಿ ಇವ್ರನ್ನ ವೆಲ್ಕಮ್ ಮಾಡಬೇಕು ಅಂತಲೂ ಹೇಳಿದರು. ನೀವೇ ನೋಡಿ ಬೇಕಿದ್ರೆ. ಈ ಫೋಟೋದಲ್ಲಿರೋದು ಇವರೇ ಅಂತ ಮೊಬೈಲ್ ತೆಗೆದು ಅಮೋಘನ್ ಫೋಟೋ ತೋರಿಸಿದ್ಲು. ಅಂಕಿತಾ, ಯದ್ವಿಕಾ ಇಬ್ಬರು ಆ ಫೋಟೋ ನೋಡಿದ್ರು. ಅದರಲ್ಲಿರೋ ವ್ಯಕ್ತಿ ನೋಡೋಕೇನೋ ಸುಮಾರಾಗಿ ಅಮೋಘನ್ ಥರನೇ ಕಾಣಿಸ್ತಾ ಇದ್ದ. ಆದರೆ ಇಷ್ಟು ದೊಡ್ಡ ಮೀಡಿಯಾ ಕಂಪನಿ ಸಿಇಒ ಇಷ್ಟು ಸಿಂಪಲ್ ಆಗಿ ಒಂದು ಮುರಿದೋಗಿರೋ ಬೈಕಲ್ಲಿ ಬರಕ್ಕೆ ಹೇಗೆ ಸಾಧ್ಯ? ಇದು ಮಾತ್ರ ಯಾರಿಗೂ ಅರ್ಥವಾಗಲಿಲ್ಲ. ಯದ್ವಿಕಾ ಅಂತೂ ಭಾವನನ ಮಾತನ್ನ ಈಗಲೂ ನಂಬಕ್ಕೆ ರೆಡಿನೇ ಇರಲಿಲ್ಲ. ನೋ, ನಾನು ಇದನ್ನ ನಂಬಲ್ಲ. ನನಗೆ ಈ ಹುಡುಗ ಚೆನ್ನಾಗಿ ಗೊತ್ತು. ಇವನು ನನ್ನ ಹಳೆ ಕ್ಲಾಸ್ಮೇಟ್. ಇವನ ಹೆಸರು ಅಮೋಘ್ ಅಂತ. ಇವನು ಸಿಇಒ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಯದ್ವಿಕಾ ಮಾತುಗಳನ್ನ ಕೇಳಿದ ಭಾವನಾ ಸ್ಮೈಲ್ ಮಾಡ್ತಾ, ಹಾಗಿದ್ರೆ ನನ್ನ ಗೆಸ್ ಕರೆಕ್ಟ್ ಆಗೇ ಇದೆ, ಇವರೇ ನಮ್ಮ ಹೊಸ ಸಿಇಒ. ಯಾಕಂದ್ರೆ ನಿನ್ನೆ ಧೀರಜ್ ಸರ್ ಹೇಳಿದ್ ಕೂಡ ಇದನ್ನೇ. ಅವರು ನನ್ನ ಹತ್ರ ಹೊಸ ಸಿಇಒ ಅಮೋಘ್ ಅಂತ ಹೇಳಿದ್ರು. ಅಷ್ಟಕ್ಕೂ ಈ ಫೋಟೋ 3 ವರ್ಷ ಹಳೇದು. ಸೊ ನ್ಯಾಚುರಲ್ ಆಗಿ ಈಗ ಇವರು ಡಿಫ್ರೆಂಟ್ ಆಗೇ ಕಾಣಿಸ್ತಾರೆ. ಬೇಕಿದ್ರೆ ನೀವೇ ನೋಡಿ ಅಂತ ಹೇಳಿ ಅವಳು ತನ್ನ ಬ್ಯಾಗಿಂದ ಒಂದಷ್ಟು ಫೈಲ್ಸ್ ತೆಗೆದು ಅಂಕಿತಾ ಕೈ ಕೊಟ್ಲು. ಮೊದಲೇ ಗಾಬರಿಯಾಗಿದ್ದ ಅಂಕಿತಾ ಈಗಂತೂ ಇನ್ನಷ್ಟು ಟೆನ್ಷನ್ ಮಾಡಿಕೊಂಡು ಆ ಫೈಲ್ಸ್ ಎಲ್ಲ ಬೇಗ ಟರ್ನ್ ಮಾಡಿದ್ಲು. ಭಾವನಾ ಹೇಳಿದ್ದು ಕರೆಕ್ಟ್ ಆಗೇ ಇತ್ತು. ಆ ಫೈಲಲ್ಲಿ ದೊಡ್ಡದಾಗಿ ಅಮೋಘನ ಹೆಸರು ಬರೆದಿತ್ತು. ಅದನ್ನ ನೋಡಿದ್ಮೇಲಂತೂ ಅಂಕಿತಾ ಮುಖ ಪೂರ್ತಿಯಾಗಿ ಬೆಳಚ್ಕೊಂತು. ಅವಳ ಹತ್ರ ಈಗ ತಮ್ಮ ಎದುರಿಗೆ ನಿಂತಿರೋ ವ್ಯಕ್ತಿನೇ ಹೊಸ ಸಿಇಒ ಅಂತ ನಂಬೋದನ್ನ ಬಿಟ್ಟು ಬೇರೆ ಆಪ್ಷನ್ನೇ ಇರಲಿಲ್ಲ. ಅವಳು ಸ್ಲೋಲಿ ಅಮೋಘನ ಹತ್ರ ಹೋಗಿ ತಲೆ ತಗ್ಸಿ ನಿಂತ್ಕೊಂಡ್ಲು. ಐ ಆಮ್ ಸೋ ಸಾರಿ ಸರ್, ನೀವು ಯಾರು ಅಂತ ಗೊತ್ತಿಲ್ಲದೇನೆ ನಾನು ಏನೇನೋ ಮಾತಾಡ್ಬಿಟ್ಟೆ. ಪ್ಲೀಸ್ ಇದೊಂದ್ಸಲ ಕ್ಷಮಿಸಿ ಸರ್, ಇನ್ಯಾವತ್ತೂ ನನ್ನಿಂದ ಇಂಥ ತಪ್ಪು ನಡೆಯಲ್ಲ. ಅವಳು ಹಾಗೆ ಮಾಡಿದ್ದು ನೋಡಿದ್ದೆ ಯದ್ವಿಕಾ ಕೂಡ ಅಮೋಘನ ಹತ್ರ ಓಡ್ ಬರ್ತಾ, ಮಿಸ್ಟರ್ ಅರಸ್, ಐ ಆಮ್ ಸಾರಿ, ಏನೋ ತಿಳಿದೆ ತಪ್ಪು ಮಾಡಿಬಿಟ್ಟೆ. ಪ್ಲೀಸ್ ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ, ಇನ್ನು ಮುಂದೆ ನಾನು ಯಾವತ್ತೂ ಹೀಗೆ ಮಾಡಲ್ಲ ಅಂತ ಅಂದ್ಲು. ಅಮೋಘ್ ಅವ್ರು ಯಾರ ಮಾತಿಗೂ ರಿಯಾಕ್ಟ್ ಮಾಡಲಿಲ್ಲ. ಬದಲಿಗೆ ಟೈಮ್ ನೋಡಿ ಭಾವನಾ ಜೊತೆ ಆಫೀಸ್ ಕಡೆ ಹೊರಟ. ಅವನು ಹಾಗೆ ಹೊರಟಿದ್ ನೋಡಿ ಉಳಿದವರು ಕೂಡ ಅವನನ್ನೇ ಫಾಲೋ ಮಾಡಿದ್ರು. 2 ವರ್ಷದ ಹಿಂದೆ ಅರಸ್ ಫ್ಯಾಮಿಲಿಯಿಂದ ಹೊರಗೆ ಬಿದ್ದಾಗಿಂದ ಅಮೋಘ್ ಇವತ್ತೇ ಫಸ್ಟ್ ಟೈಮ್ ಇಂಥ ದೊಡ್ಡ ಜಾಗಕ್ಕೆ ಬಂದಿದ್ದ. ಆ ಕಂಪನಿ ಅವನ ಫ್ಯಾಮಿಲಿಗೆ ಸೇರಿದ್ರು ಇವತ್ತದು ಅವನಿಗೆ ತುಂಬಾ ಡಿಫ್ರೆಂಟ್ ಆಗಿ ಕಾಣ್ತಾ ಇತ್ತು. ಅವನು ಆಫೀಸ್ ಎಂಟ್ರೆನ್ಸ್ ನಲ್ಲಿ ನಿಂತ್ಕೊಂಡು ಸುತ್ತಲೂ ಒಂದ್ಸಲ ತಿರುಗಿ ನೋಡ್ದ. ಎಲ್ಲರ ಪರಿಚಯ ಮಾಡ್ಕೊಂಡ ಅಮೋಘ್ ಡೈರೆಕ್ಟ್ ಆಗಿ ತನ್ನ ಕ್ಯಾಬಿನ್ ಕಡೆ ಹೊರಟ. ಅವನನ್ನ ಯದ್ವಿಕಾ ಮತ್ತೆ ಅಂಕಿತಾ ಕೂಡ ಫಾಲೋ ಮಾಡ್ತಾ ಕ್ಯಾಬಿನ್ಗೆ ಬಂದ್ರು.
ಅವರಿಬ್ರು ತನ್ನ ಹಿಂದೆನೆ ಇಲ್ಲಿ ತನಕ ಬಂದಿರೋದನ್ನ ನೋಡಿದ್ದ ಅಮೋಘ್ ಹುಬ್ಬೇರೆಸ್ತಾ, ನಿಮ್ಮಿಬ್ಬರಿಗೂ ಇನ್ನೂ ಏನಾದರೂ ನನ್ನ ಹತ್ರ ಮಾತಾಡೋದಿದ್ಯಾ ಅಂತ ಕೇಳ್ದ. ಅಂಕಿತಾಗೆ ಮುಜುಗರ ಆದರೂ ಕೂಡ ಅದನ್ನ ತೋರಿಸ್ಕೊಳ್ದೆ, ಅದು ಸರ್, ಆಗ ನನ್ನಿಂದ ತುಂಬ ದೊಡ್ಡ ತಪ್ಪಾಗೋಯ್ತು. ಐ ಆಮ್ ರಿಯಲಿ ಸಾರಿ ಸರ್, ಇನ್ಯಾವತ್ತೂ ಇಂಥ ಮಿಸ್ಟೇಕ್ ಆಗಲ್ಲ. ಮತ್ತೆ ಯದ್ವಿಕಾ ಕಾಂಟ್ರಾಕ್ಟ್ ಸೈನ್ ಮಾಡೋದ್ರ ಬಗ್ಗೆ ಅಂತ ಹೇಳಿ ತನ್ನ ಮಾತನ್ನ ಅಲ್ಲೇ ಪಾಸ್ ಮಾಡಿ ಅಮೋಘನ್ ಮುಖ ನೋಡಿದ್ಲು. ಅಮೋಘ್ ಏನೂ ಅರ್ಥ ಆಗದಿರೋ ಥರ, ಕಾಂಟ್ರಾಕ್ಟ್ ಸೈನಾ? ಯಾವ ಕಾಂಟ್ರಾಕ್ಟ್ ಅಂತ ಕೇಳ್ದ. ಆಗ ಯದ್ವಿಕಾ ಮಧ್ಯೆ ಬಾಯಿ ಹಾಕಿ, ಮಿಸ್ಟರ್ ಅರಸ್, ಇಷ್ಟು ಬೇಗ ಮರ್ತ್ಬಿಟ್ರಾ? ಆಗ್ಲೇ ಹೇಳಿದ್ನಲ್ಲ ಇವತ್ತು ನನ್ನ ಕಾಂಟ್ರಾಕ್ಟ್ ಸೈನ್ ಇದೆ ಅಂತ. ಇನ್ಫ್ಯಾಕ್ಟ್ ನಾನಿವತ್ತು ಇಲ್ಲಿಗೆ ಬಂದಿದ್ದೆ ಆ ಕೆಲ್ಸಕ್ಕೆ ಅಂತ ನೆನಪು ಮಾಡೋದಕ್ಕೆ ಟ್ರೈ ಮಾಡಿದ್ಲು. ಅಷ್ಟೊತ್ತು ಟೇಬಲ್ ಮೇಲಿದ್ದ ಒಂದೊಂದೇ ಫೈಲ್ಸ್ನ ಚೆಕ್ ಮಾಡ್ತಿದ್ದ ಅಮೋಘ್ ಅವಳು ಮಾತು ಕೇಳಿ ಅದನ್ನ ಕ್ಲೋಸ್ ಮಾಡ್ದ. ಅವನು ಏನೂ ಮಾತಾಡದೇ ಇದ್ರು ತನ್ನ ಚೇರಿಗೆ ಹೊರಗಿ ಅವರಿಬ್ಬರನ್ನೇ ನೋಡ್ತಾ ಸ್ಮೈಲ್ ಮಾಡ್ದ. ಆದ್ರೆ ಆ ಸ್ಮೈಲ್ ಅರ್ಥ ಏನು ಅಂತ ಅವರಿಬ್ರಿಗೂ ಗೊತ್ತಾಗ್ಲಿಲ್ಲ. ಅಂಕಿತಾ ಅಂತೂ ಹೇಗಾದ್ರೂ ಮಾಡಿ ಅವನನ್ನ ಒಪ್ಪಿಸ್ಲೇಬೇಕು ಅಂತ ಡಿಸೈಡ್ ಮಾಡಿದ್ಲು. ಹಾಗಾಗಿ ಪ್ಲೀಸ್ ಸರ್, ನನ್ನ ಕಡೆಯಿಂದ ತಪ್ಪಾಗಿದೆ ಅಂತ ನಾನು ಒಪ್ಕೋತೀನಿ, ಆದ್ರೆ ನಾನು ಮಾಡಿದ ತಪ್ಪಿಗೆ ಯದ್ವಿಕಾ ಶಿಕ್ಷೆ ಕೊಡ್ಬೇಡಿ. ಒಂದು ಕೆಲಸ ಮಾಡೋಣ, ನಿಮ್ಗೆ ಏನ್ ಪನಿಷ್ಮೆಂಟ್ ಕೊಡಬೇಕು ಅನ್ಸುತ್ತೋ ಅದನ್ನ ನನಗೆ ಕೊಡಿ, ಆದ್ರೆ ಯದ್ವಿಕಾ ಕಾಂಟ್ರಾಕ್ಟ್ಗೆ ಪ್ಲೀಸ್ ಸೈನ್ ಮಾಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ಲು. ಅದೇ ಸಮಯಕ್ಕೆ ಯಾರೋ ಅಮೋಘ್ನ ಕ್ಯಾಬಿನ್ಗೆ ನಾಕ್ ಮಾಡಿದ ಸೌಂಡ್ ಆಯ್ತು. ಸಾರಿ ಟು ಇಂಟರಪ್ಟ್ ಯು ಸರ್, ಬಟ್ ನಿಮ್ಮನ್ನ ನೋಡಕ್ಕಂತ ಚಕ್ರವರ್ತಿ ಗ್ರೂಪ್ಸ್ ಇಂದ ಪ್ರೀತಮ್ ಚಕ್ರವರ್ತಿ ಅವ್ರು ಬಂದಿದ್ದಾರೆ. ಅರ್ಜೆಂಟ್ ಆಗಿ ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ಲು. ಪ್ರೀತಮ್ ಚಕ್ರವರ್ತಿ ಹೆಸರು ಕೇಳಿದ್ದೆ ಅಮೋಘನ್ ಮುಖದಲ್ಲಿ ಸಿಟ್ ಕಾಣಿಸ್ಕೊಂತು. ಅವನು ಕೋಪದಲ್ಲಿ, ಪ್ರೀತಮ್ ಚಕ್ರವರ್ತಿನ ಮೊದಲು ಆ ಇಡಿಯಟ್ನ ಹೊರಗೆ ಹಾಕಿ, ನನಗೆ ಅವನ ಜೊತೆ ಒಂದು ಸೆಕೆಂಡು ಮಾತಾಡಕ್ ಇಷ್ಟ ಇಲ್ಲ. ಹಾಗೆ ಇನ್ ಮುಂದೆ ಚಕ್ರವರ್ತಿ ಗ್ರೂಪ್ಸ್ ಅವರಿಗೆ ನಮ್ ಜೊತೆ ಡೀಲ್ ಮಾಡ್ಕೋಬೇಕು ಅಂದ್ರೆ ಪ್ರೀತಮ್ ಬಿಟ್ಟು ಬೇರೆ ಯಾರನ್ನಾದ್ರೂ ಕಳ್ಸಕ್ ಹೇಳಿ ಅಂತ ಆರ್ಡರ್ ಮಾಡ್ದ. ಭಾವನಾ ಈ ಮೆಸೇಜ್ ಪ್ರೀತಮ್ಗೆ ಪಾಸ್ ಮಾಡಿದ್ದೆ ಅವನಿಗೆ ಕೋಪ ತಡ್ಕೊಳಕ್ಕಾಗ್ಲಿಲ್ಲ. ರುಕ್ಮಿಣಿ ದೇವಿಗೆ ಪ್ರೀತಮ್ ವಿಷಯ ಗೊತ್ತಾಗಿದ್ದೆ ಅವರು ಇಮಿಡಿಯೇಟ್ ಆಗಿ ಎಮರ್ಜೆನ್ಸಿ ಮೀಟಿಂಗ್ ಕರೆದ್ರು. ಸ್ವಲ್ಪ ಸಮಯಕ್ಕೆ ಎಲ್ಲರೂ ಒಂದ್ ಕಡೆ ಬಂದು ಸೇರ್ತಿದ್ದಂಗೆ ಮಾತು ಶುರು ಮಾಡಿದ ರುಕ್ಮಿಣಿ ದೇವಿ, ನಿಮ್ಗೆಲ್ಲ ಈಗಾಗಲೇ ವಿಷಯ ಗೊತ್ತಾಗಿರ್ಬೋದು, ಇವತ್ತು ಪ್ರೀತಮ್ ಅರಸು ಮೀಡಿಯಾಗೆ ಹೋಗಿದ್ದ, ಆದ್ರೆ ಅವನು ಹೋಗಿದ್ ಕೆಲ್ಸ ಸಕ್ಸಸ್ ಆಗ್ಲಿಲ್ಲ ಅಂತ ಹೇಳಿದ್ರು. ಆಗಷ್ಟೇ ಮನೆಯೊಳಗೆ ಬರ್ತಾ ಇದ್ದ ಪ್ರೀತಮ್ ಈ ಮಾತು ಕೇಳಿದ್ದೇ ಸಿಟ್ಟಾಗಿ, ಏನೋ ಸಕ್ಸಸ್ ಆಗದ ಅಜ್ಜಿ, ಅವ್ರು ನನ್ನನ್ನ ಮೀಟ್ ಮಾಡಕ್ಕೆ ಒಪ್ಲಿಲ್ಲ. ಆ ಹೊಸ ಸಿಇಒ ತನ್ನನ್ನ ತಾನು ಏನ್ ಅನ್ಕೊಂಡ್ಬಿಟ್ಟಿದ್ದಾನೆ, ನನ್ನನ್ನ ಇಡಿಯಟ್ ಅಂತ ಹೇಳ್ದ ಗೊತ್ತಾ? ಅಷ್ಟೇ ಅಲ್ಲ, ಇಮಿಡಿಯೇಟ್ ಆಗಿ ಆಫೀಸ್ ಇಂದ ಹೊರಗೆ ಕಳ್ಸಕ್ ಹೇಳ್ದ. ಇನ್ಯಾವತ್ತೂ ನಾನು ಆ ಕಡೆ ಮುಖ ಹಾಕ್ಬಾರ್ದಂತೆ, ಹಾಗೆ ಹೇಳಿ ಕಳ್ಸಿದಾನವನು ಅಂತ ಕೂಗಾಡಕ್ ಶುರು ಮಾಡ್ದ. ಪ್ರೀತಮ್ ಮುಖ ಅಂತೂ ಸಿಟ್ಟಲ್ಲಿ ಕೆಂಪಾಗ್ಬಿಟ್ಟಿತ್ತು. ಆದ್ರೂ ಅಲ್ಲಿರೋ ಯಾರಿಗೂ ಅವನಿಗಾಗಿರೋ ಅವಮಾನಕ್ಕೆ ಅರಸು ಮೀಡಿಯಾದಿಂದ ಎಕ್ಸ್ಪ್ಲನೇಷನ್ ಕೇಳೋ ಧೈರ್ಯ ಇರಲಿಲ್ಲ. ರುಕ್ಮಿಣಿ ದೇವಿ ಕೂಡ ಈಗ ಪ್ರೀತಮ್ನ ಸಮಾಧಾನ ಮಾಡೋ ಬದಲು ಬೇರೆ ಯಾವ ದಾರಿನೂ ಕಾಣಲಿಲ್ಲ. ಐ ಆಮ್ ಸಾರಿ ಪ್ರೀತು, ನಿಂಗೆ ಇವತ್ತು ತುಂಬಾ ಹರ್ಟ್ ಆಗಿರ್ಬೇಕಲ್ಲ ಅಂತ ಅವರು ಪ್ರೀತಮ್ ಭುಜ ಸವರ್ತಾ ಅವರನ್ನ ಸಮಾಧಾನ ಮಾಡಕ್ ಟ್ರೈ ಮಾಡಿದ್ರು. ನಂತರ ಮೀಟಿಂಗ್ಗೆ ಬಂದಿರೋ ಎಲ್ಲಾರನ್ನೂ ಉದ್ದೇಶಿಸ್ತಾ, ನನಗ್ ಬಂದಿರೋ ಮಾಹಿತಿ ಪ್ರಕಾರ ಹೊಸ ಸಿಇಒ ಇನ್ನೂ ಚಿಕ್ಕ ಹುಡುಗ, ಹಾಗಾಗಿ ನ್ಯಾಚುರಲಿ ಅವನಲ್ಲಿ ತನ್ನ ಪೊಸಿಷನ್ ಬಗ್ಗೆ ಸ್ವಲ್ಪ ಅಹಂಕಾರ ಇದ್ದೇ ಇರುತ್ತೆ. ಆದ್ರೆ ಇಲ್ಲೊಂದು ಒಳ್ಳೆ ಸೈನ್ ಕೂಡ ಇದೆ. ಯಾವಾಗ ನಾವು ಒಳ್ಳೆ ರೆಪ್ರೆಸೆಂಟೇಟಿವ್ಸ್ ನ ಕಳಿಸ್ತೀವೋ ಆಗ ಅವರು ಕೂಡ ನಮ್ ಜೊತೆ ಡೀಲ್ ಮಾಡಕ್ ರೆಡಿ ಆಗ್ತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾನ್ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಈ ಕೆಲಸ ಮಾಡೋದಕ್ಕೆ ನಿಮ್ಮಲ್ಲಿ ಯಾರು ಸೂಟೇಬಲ್ ಅನ್ಸುತ್ತೆ ಅಂತ ನೀವೇ ಹೇಳ್ಬೇಕು ಅಂತ ಹೇಳ್ತಾ ಎಲ್ರೂ ನೋಡಿದ್ರು. ಲಾಸ್ಟ್ ಟೈಮ್ ಇದೇ ರೀತಿ ರುಕ್ಮಿಣಿ ದೇವಿ ಅವರು ಪ್ರಶ್ನೆ ಮಾಡಿದಾಗ ಎಲ್ಲರೂ ಈ ಕೆಲಸಕ್ಕೆ ಮುಂದೆ ಬಂದಿದ್ರು. ಆದ್ರೆ ಈ ಸಲ ಪ್ರೀತಮ್ಗಾದ ಗತಿ ನೋಡಿ ಬೇರೆ ಯಾರಿಗೂ ಮುಂದೆ ಬರಕ್ ಧೈರ್ಯನೇ ಬರಲಿಲ್ಲ. ಅವರೆಲ್ಲ ಟೆನ್ಷನ್ ಅಲ್ಲಿ ಒಬ್ರು ಮುಖ ಇನ್ನೊಬ್ರು ನೋಡ್ತಾ ಕೂತ್ಕೊಂಡ್ರು. ಆದ್ರೆ ಅಷ್ಟರಲ್ಲಿ ಏನೋ ಯೋಚನೆ ಮಾಡಿದ ಪ್ರೀತಮ್ ಎದ್ದು ನಿಂತ್ಕೊಂಡು, ಅಜ್ಜಿ, ಈ ಕೆಲ್ಸಕ್ಕೆ ಯಾರು ಸೂಟೇಬಲ್ ಅಂತ ನನಗ್ ಗೊತ್ತು. ನೀವು ಯಾವುದೇ ಟೆನ್ಷನ್ ಇಲ್ಲದೆ ಲೀಲಾನ ಡೀಲ್ ಮಾಡಕ್ ಕಳಿಸಿ, ಅವಳು ಈ ಕೆಲ್ಸದಲ್ಲಿ ಪಕ್ಕಾ ಸಕ್ಸಸ್ ಆಗ್ತಾಳೆ, ನೋಡ್ತಾ ಇರಿ ಅಂತ ಹೇಳ್ದ. ಪ್ರೀತಮ್ ಮಾತ್ ಕೇಳಿದ್ದೆ ಲೀಲಾ ಎದೆ ಧಸಕ್ಕಂತು. ಅವಳಿಗೆ ಮೊದ್ಲಿಂದಾನು ಈ ಪ್ರೀತಮ್ಗೆ ತನ್ ಕಂಡ್ರೆ ಅಷ್ಟಕ್ಕಷ್ಟೇ ಅನ್ನೋ ವಿಷಯ ಗೊತ್ತಿತ್ತು. ಆದ್ರೆ ಅವಳು ಯಾವತ್ತೂ ಇವನಿಂದ ಇಂಥ ನಡತೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಈಗ ಎಲ್ಲರ ಕಣ್ಣು ತನ್ ಮೇಲೆ ಇದೆ ಅನ್ನೋದು ಗೊತ್ತಾಗಿ ಅವಳಿಗೆ ಹೇಗ್ ರಿಯಾಕ್ಟ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅವಳು ರುಕ್ಮಿಣಿ ದೇವಿ ಹತ್ರ ತನ್ನಿಂದ ಈ ಕೆಲ್ಸ ಆಗಲ್ಲ ಅಂತ ಹೇಳಕ್ ಟ್ರೈ ಮಾಡಿದ್ಲು. ಆದ್ರೆ ಅವಳಿಗಾಗ್ತಿರೋ ಗಾಬರಿಗೆ ಬಾಯಿಂದ ಒಂದು ಪದನೂ ಹೊರಡ್ಲಿಲ್ಲ. ಲೀಲಾ ಹೇಗಾದ್ರೂ ಮಾಡಿ ಈ ಸಮಸ್ಯೆಯಿಂದ ಹೊರಗ್ ಬರ್ಬೇಕು ಅಂತ ಯೋಚನೆ ಮಾಡ್ತಾ ಇರುವಾಗ್ಲೇ ಪ್ರೀತಮ್ ಮತ್ತೆ ಬಾಯ್ ಹಾಕ್ದ. ಐ ನೋ ಲೀಲಾ, ನಿನಗಿದನ್ನ ಮಾಡೋದಕ್ಕೆ ಕಷ್ಟ ಅನ್ನಿಸ್ಬಹುದು, ಆದ್ರೆ ಅಜ್ಜಿ ನಿನಗೊಂದ್ ಚಾನ್ಸ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ನಿನ್ನ ಕಂಪನಿ ದಿವಾಳಿ ಆಗಕ್ ಬಂದಿರೋ ವಿಷಯ ನಮ್ಮೆಲ್ರಿಗೂ ಗೊತ್ತು. ಇನ್ನು ನಿನಗೆ ಅದೆಷ್ಟೋ ಕೋಟಿ ಹಣ ಬೇಕಂತ ಹೇಳ್ತಿದ್ದಲ್ಲ, ಅದನ್ನ ನಾವು ಕೊಡ್ತೀವಿ. ಅದರ ಬದಲಾಗಿ ನೀನು ಈ ಡೀಲ್ ಕ್ರ್ಯಾಕ್ ಮಾಡಬೇಕು.
ಒಂದ್ ವೇಳೆ ನೀನೇನಾದ್ರೂ ಇದರಲ್ಲಿ ಸಕ್ಸಸ್ ಆದ್ರೆ ನಿನ್ನ ಕಂಪ್ನಿನ ಉಳಿಸ್ಕೊಡೋ ಜವಾಬ್ದಾರಿ ನಮ್ದು ಅಂತಂದ ಪ್ರೀತಮ್. ಹಾಗಾದ್ರೆ ಪ್ರೀತಮ್ನ ಈ ಆಫರ್ಗೆ ಲೀಲಾ ಉತ್ತರ ಏನು? ಕೊನೆಗೂ ಅವಳಿಗೆ ಅರಸು ಮೀಡಿಯಾದ ಹೊಸ ಸಿಇಒ ಯಾರು ಅಂತ ಗೊತ್ತಾಗುತ್ತಾ? ಪ್ರೀತಮ್ ಮಾತ್ ಕೇಳಿ ಲೀಲಾ ಇನ್ನೂ ಶಾಕ್ ಅಲ್ಲೇ ಇದ್ಲು. ಅವಳಿಗೆ ಈ ಪ್ರಾಬ್ಲಮ್ ಇಂದ ಹೇಗ್ ಹೊರಗೆ ಬರಬೇಕು ಅಂತಾನೆ ಅರ್ಥ ಆಗ್ತಾ ಇರ್ಲಿಲ್ಲ. ಅದೇ ಟೈಮ್ಗೆ ರುಕ್ಮಿಣಿ ದೇವಿ ಹತ್ರ ಹೋದ ಪ್ರೀತಮ್, ನಾನ್ ಹೇಳಿದ್ದು ಕರೆಕ್ಟ್ ಇದೆಯಲ್ಲ ಅಜಯ್, ಲೀಲಾ ಆಲ್ರೆಡಿ ಒಂದು ಕಂಪ್ನಿ ನಡೆಸ್ತಾ ಇದ್ದಾಳೆ, ಅವಳ ಪಾಲಿಗೆ ಇಂಥ ಡೀಲ್ಸ್ ಹ್ಯಾಂಡಲ್ ಮಾಡಿ ಅಭ್ಯಾಸ ಇರುತ್ತೆ, ಅವಳೇ ಈ ಸಲ ಹೋಗ್ಲಿ, ನೀವೇನಂತೀರಿ? ಅವ್ರಿಗೆ ಲೀಲಾ ಮೇಲೆ ಸ್ವಲ್ಪನೂ ನಂಬಿಕೆ ಇಲ್ಲದೆ ಇದ್ರು ಪ್ರೀತಮ್ಗೋಸ್ಕರ ಒಪ್ಪಿ ತಲೆ ಆಡ್ಸೋದು. ಲೀಲಾ, ಪ್ರೀತು ಹೇಳ್ತಿರೋದು ಸರಿಯಾಗಿದೆ, ಈ ಸಲ ನೀನೇ ಅರಸು ಮೀಡಿಯಾಗೆ ಹೋಗಿ ಅವ್ರನ್ನ ಒಪ್ಸಕ್ ಟ್ರೈ ಮಾಡು. ಆದ್ರೆ ಒಂದು ಮಾತ್ರ ಸರಿಯಾಗಿ ನೆನ್ಪಿಟ್ಕೋ, ಯಾವುದೇ ಕಾರಣಕ್ಕೂ ನನ್ನ ಮರ್ಯಾದೆ ತೆಗೆಯುವಂತ ಕೆಲಸ ಮಾಡಬೇಡ. ಈ ಕೆಲಸನ ನೀನು ಮಾಡಲೇಬೇಕು. ಹೇಗ್ ಮಾಡ್ತೀಯೋ ಅದು ನಿನಗೆ ಬಿಟ್ಟಿದ್ದು. ನಿನ್ನ ಫ್ಯಾಮಿಲಿಗೀಗ ನಿನ್ನ ಅವಶ್ಯಕತೆ ಇದೆ. ಇಂಥ ಟೈಮಲ್ಲಿ ನಮ್ಮ ಕೈ ಬಿಡಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಹೇಳಿ ಅವಳ ಕಡೆ ತಿರುಗಿನೂ ನೋಡದೆ ಪ್ರೀತಮ್ ಜೊತೆ ಅಲ್ಲಿಂದ ಹೊರಟೋದ್ರು. ಎಲ್ರೂ ಒಬ್ಬೊಬ್ಬರಾಗಿ ಅಲ್ಲಿಂದ ಹೋಗ್ತಾ ಇದ್ರೆ ಲೀಲಾ ಮಾತ್ರ ಶಾಕ್ ಆಗಿ ಅಲ್ಲೇ ಕೂತ್ಕೊಂಡ್ಳು. ಅಲ್ಲಿ ಯಾರಿಗೂ ಅವಳ ಫೀಲಿಂಗ್ಸ್ ಬಗ್ಗೆ, ಅವಳೇನು ಹೇಳಕ್ ಹೊರಟಿದ್ದಾಳೆ ಅನ್ನೋದ್ರ ಬಗ್ಗೆ ಸ್ವಲ್ಪನೂ ಕೇರ್ ಇರಲಿಲ್ಲ. ಆ ಮನೆಯಿಂದ ಹೊರಟ ಲೀಲಾ ಮನ್ಸೀಗ ಗೊಂದಲದ ಗೂಡಾಗಿತ್ತು. ಅವಳೆಷ್ಟು ಯೋಚನೆ ಮಾಡಿದ್ರು ಅರಸು ಮೀಡಿಯಾದ ಸಿಇಒನ ಒಪ್ಸೋದು ಹೇಗೆ ಅಂತ ಮಾತ್ರ ಗೊತ್ತೇ ಆಗ್ಲಿಲ್ಲ. ಸ್ವಲ್ಪ ಟೈಮಲ್ಲೇ ಭಾನು ಮನೆಗೆ ಬಂದಾಗ ಅವಳಿಗೆ ಅಲ್ಲೆಲ್ಲೂ ಅಮೋಘ್ ಕಾಣದೇ ಇರೋದು ನೋಡಿ ಆಶ್ಚರ್ಯ ಆಯ್ತು. ಹಾಗಾಗಿ ಅವಳು ಲೀಲಾ ಹತ್ರನೂ ಅದೇ ಪ್ರಶ್ನೆ ಕೇಳಿದ್ಲು. ಅದಕ್ಕೆ ಲೀಲಾ, ಏನೋ ನಂಗೆ ಗೊತ್ತಿಲ್ಲ ಕಣೆ, ನಾನು ಬೆಳಗ್ಗೆ ಆಫೀಸಿಗೆ ಹೋಗುವಾಗ ಆಲ್ರೆಡಿ ಅಮೋಘ್ ಎಲ್ಲೋ ಹೋಗಿದ್ರು, ಇನ್ನೂ ಬಂದಿಲ್ಲ ಅಂತ ಹೇಳಿದ್ಲು. ಅದನ್ನ ಕೇಳಿದ ಭಾನು ವ್ಯಂಗ್ಯವಾಗಿ ನಗ್ತಾ, ಏನೇ ಹೇಳೋಲಿಲ್ಲ, ನೀನ್ ನಿಜವಾಗ್ಲೂ ಗ್ರೇಟ್ ಕಣೆ. ನಿನ್ನ ಜಾಗದಲ್ಲಿ ಪ್ರಪಂಚದ ಬೇರೆ ಯಾವ ಹುಡುಗಿ ಇದ್ದಿದ್ರು ಇಷ್ಟೊತ್ತಿಗೆ ಡಿವೋರ್ಸ್ ತಗೊಂಡು ಯಾವುದೋ ಕಾಲ ಆಗಿರ್ತಿತ್ತು. ಇಂಥ ಕೆಲ್ಸಕ್ಕೆ ಬರೋದ್ ಗಂಡನ್ ಇಟ್ಕೊಂಡು ಅದ್ ಹೇಗ್ ಜೀವನ ಮಾಡ್ತಾ ಇದೆಯೇ? ಸ್ವಲ್ಪನಾದ್ರೂ ನಿನ್ ಬಗ್ಗೆ ಯೋಚನೆ ಮಾಡು. ನಿನಗೇನ್ ಕಡಿಮೆ ಆಗಿದೆ ಅಂತ ಈ ರೀತಿ ಆಡ್ತಾ ಇದೆಯಾ? ಮದುವೆಯಾಗಿ 2 ವರ್ಷ ಆಯ್ತು, ಇನ್ನೂ ಮಕ್ಕಳಾಗಿಲ್ಲ. ಇದ್ರ ಜೊತೆಗೆ ಈಗ ನಿನ್ನ ಕಂಪನಿಲೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ನಡೀತಾ ಇದೆ. ಒಂದ್ ವೇಳೆ ನೀನು ಯಾವ್ದಾದ್ರೂ ರಿಚ್ ಹುಡುಗನ ಮದ್ವೆ ಆದ್ರೆ ನಿನ್ ಲೈಫ್ ಎಷ್ಟು ಚೆನ್ನಾಗಿರುತ್ತೆ ಯೋಚನೆ ಮಾಡು. ನೋಡಲಿಲ್ಲ ಬಂದ ನಿನ್ ಹೀರೋ ಅಂತ ಹೇಳಿದ್ಲು. ಅಮೋಘಂಗೆ ಅವಳ ಮಾತ್ ಕಿವಿಗ್ ಬಿದ್ರು ಅದನ್ನ ತಲೆಗೆ ಹಚ್ಕೊಳ್ದೆ ಲೀಲಾಗೆ ಗ್ರೀಟ್ ಮಾಡಿ ಸೋಫಾ ಮೇಲೆ ಕೂತ್ಕೊಂಡ. ಲೀಲಾ, ನಿನ್ ಕಂಪ್ನಿಗೆ ಈಗ್ಲೂ 50 ಕೋಟಿ ಬೇಕಲ್ವಾ ಅಂತ ಅಮೋಘ್ ಕೇಳ್ದ. ಅದಕ್ಕೆ ಸಿಟ್ಟಾದ ಭಾನು, ಯಾಕೆ ಅದನ್ನ ಯಾಕೆ ಪದೇ ಪದೇ ಕೇಳೋದು ನೀವು? ಅವಳು ಇನ್ನೂ 50 ಕೋಟಿ ಅರೇಂಜ್ ಮಾಡಿಲ್ಲ ಅಂತ ನೀನು ಖುಷಿ ಆಗ್ತಾ ಇದೆಯಾ, ಅಥವಾ ಎಲ್ಲಾದ್ರೂ ಅವಳು ಅರೇಂಜ್ ಮಾಡಿಬಿಟ್ರೆ ಅಂತ ಭಯ ಆಗ್ತಾ ಇದೆಯಾ ಅಂತ ಕೇಳಿದ್ಲು. ನೀನ್ ಇದನ್ನ ತಗೋ, ಇದರಲ್ಲಿ ಕರೆಕ್ಟಾಗಿ 50 ಕೋಟಿ ಇದೆ. ನಾನಿದನ್ನ ಮೊನ್ನೆ ಕ್ಯಾಶಲ್ಲೇ ತಗೋಬರ್ಬೇಕು ಅಂತ ಅನ್ಕೊಂಡಿದ್ದೆ, ಆದರೆ ಅಷ್ಟೊಂದು ಅಮೌಂಟ್ ಕ್ಯಾರಿ ಮಾಡೋದಕ್ಕೆ ಅಲೋ ಮಾಡಲ್ಲ ಅಂತ ಆ ಕಾರ್ಡಲ್ಲಿ ಹಾಕೊಂಡ್ಬಂದಿದ್ದೀನಿ. ಇನ್ನೂ ಎಕ್ಸ್ಟ್ರಾ ಹಣ ಬೇಕು ಅಂದ್ರೆ ಹೇಳು, ನಾನು ಹೆಲ್ಪ್ ಮಾಡ್ತೀನಿ ಅಂತ ಜೇಬಿಂದ ಒಂದು ಕಾರ್ಡ್ ತೆಗೆದು ಲೀಲಾ ಕೈ ಕೊಟ್ಟ. ಆ ಕಾರ್ಡ್ ನೋಡಿ ಅಮೋಘನ ಮಾತು ಕೇಳಿ ಲೀಲಾ ಸ್ಟನ್ ಆದ್ರೆ ಭಾನು ಜೋರಾಗಿ ನಗಕ್ ಸ್ಟಾರ್ಟ್ ಮಾಡಿದ್ಲು. ಅಲ್ಲ ಅಮೋಘ್, ಇತ್ತೀಚೆಗೆ ಪದೇ ಪದೇ ಮನೆಯಿಂದ ಮಾಯ ಆಗ್ತಿರಂತಲ್ಲ, ಏನ್ ಮಾಡ್ತಾ ಇರ್ಬೋದು ಅಂತ ಯೋಚನೆ ಮಾಡ್ತಿದ್ದೆ. ಆದ್ರೆ ಈಗ ಗೊತ್ತಾಯ್ತು ನೋಡಿ, ನೀವು ಕಾಮಿಡಿ ಕ್ಲಾಸಿಗೆ ಹೋಗ್ತಾ ಇದ್ದೀರಿ ಅಂತ. ಯೋ ಬೈ ದ ವೇ, ನೈಸ್ ಜೋಕ್. ನಿನಗಿದು ನಂಬಕ್ ಕಷ್ಟ ಆಗ್ತಿದೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಈ ಸಲ ನಾನು ಸುಳ್ಳು ಹೇಳ್ತಾ ಇಲ್ಲ. ಬೇಕಿದ್ರೆ ನಿನ್ನ ಹತ್ರ ಇರೋ ಕಾರ್ಡ್ ರೀಡರ್ ತಗೊಂಡು ಆ ಕಾರ್ಡಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ಚೆಕ್ ಮಾಡಿ ನೋಡು, ಎಲ್ಲ ಡೌಟ್ಸ್ ಕ್ಲಿಯರ್ ಆಗುತ್ತೆ ಅಂತ ಸಜೆಸ್ಟ್ ಮಾಡ್ದ. ಲೀಲಾಗೂ ಕೂಡ ಅಮೋಘ್ನ ಮಾತು ನಂಬೇಕು ಅಂತಾನೆ ಅನ್ಸಿತ್ತು. ಆದ್ರೆ 2 ವರ್ಷದಿಂದ ಅವನಿರೋ ಕಂಡೀಷನ್ ನೋಡಿ ಅವನ ಮೇಲೆ ನಂಬಿಕೆನೆ ಬರ್ತಾ ಇರ್ಲಿಲ್ಲ. ಈಗ ಅಮೋಘ್ನ ಮಾತು ಕೇಳಿ ಅವಳಿಗೂ ಸರಿ ಅನ್ನಿಸ್ತು. ಹಾಗಾಗಿ ಅವಳು ಆ ಕಾರ್ಡ್ ತಗೊಂಡು ಸ್ಟಡಿ ರೂಮ್ ಕಡೆ ಹೋದ್ಲು. ಲೀಲಾ ತನ್ನ ಕಾರ್ಡ್ ರೀಡರ್ ಆನ್ ಮಾಡಿದ್ದೆ ಅಲ್ಲಿಗೆ ಬಂದ ಅಮೋಘ್ ಅವಳ ಕಿವಿ ಹತ್ರ ಬಾಗಿ, ಇದ್ರ ಪಾಸ್ವರ್ಡ್ ನಿನ್ ಬರ್ಡೇ ಅಂತ ಪಿಸುಗುಡ್ದ. ಅವನ್ ಹೇಳ್ದ ಹಾಗೆ ಲೀಲಾ ಪಾಸ್ವರ್ಡ್ ಎಂಟರ್ ಮಾಡಿದ್ದೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ ನೋಡಿ ಶಾಕ್ ಆದ್ಲು. ಅಲ್ಲಿ ನಿಜವಾಗ್ಲೂ 50 ಕೋಟಿ ತೋರಿಸ್ತಾ ಇತ್ತು. ಲೀಲಾ ಅಷ್ಟೊಂದು ಶಾಕ್ ಆಗಿ ನಿಂತಿರೋದನ್ನ ನೋಡಿದ ಭಾನು ಏನ್ ವಿಷಯ ಅಂತ ತಾನು ಬಗ್ ನೋಡಿದ್ಲು. ಅಲ್ಲಿ 50 ಕೋಟಿ ಬ್ಯಾಲೆನ್ಸ್ ತೋರಿಸ್ತಾ ಇರೋದನ್ನ ನೋಡಿ ಅವಳ ಮುಖ ಬೆಳಚ್ಕೊಂತು. ಅದೇ ಸಮಯಕ್ಕೆ ಸರೋಜಾ ಕೂಡ ಮನೆಗೆ ಬಂದಿದ್ರಿಂದ ಇವರು 3 ಜನ ಸ್ಟಡಿ ರೂಮಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಅರ್ಥ ಆಗ್ಲಿಲ್ಲ. ಹಾಗಾಗಿ ಅವರು ಏನ್ ನಡೀತಾ ಇದೆ ಇಲ್ಲಿ ಅಂತ ಕೇಳ್ತಾ ಹತ್ರ ಬಂದು ಕಾರ್ಡ್ ರೀಡರ್ ಕಡೆ ನೋಡಿದ್ರು. ಏನೋ 50 ಕೋಟಿನಾ? ಆದ್ರೆ ಒಂದು ಮಾತ್ರ ಕನ್ಫರ್ಮ್ ಮಾಡ್ತಾ ಇದ್ದೀನಿ ಲೀಲಾ, ಈ ಹಣ ಯಾವುದೇ ಕೆಟ್ಟ ಕೆಲಸ ಮಾಡಿ ಬಂದಿದ್ದಲ್ಲ. ಹಾಗಾಗಿ ನೀನು ಸ್ವಲ್ಪನೂ ಮುಜುಗರ ಪಡೆದೆ ಯೂಸ್ ಮಾಡ್ಕೊ ಅಂತ ಅಂದ. ಅಲ್ಲಿರೋರು ಯಾರಿಗೂ ಇಷ್ಟೆಲ್ಲ ಆದ್ರೂ ಅಮೋಘನ್ ಮಾತಿನ ಮೇಲೆ ನಂಬಿಕೆನೆ ಬಂದಿರಲಿಲ್ಲ. ಲೀಲಾ ಇನ್ನೂ ಏನಾದ್ರೂ ಸೀನ್ ಕ್ರಿಯೇಟ್ ಆಗೋಕ್ಕೂ ಮುಂಚೆ ಅಮೋಘನ್ ಕೈ ಹಿಡಿದು ತನ್ನ ರೂಮಿಗೆ ಎಳ್ಕೊಂಡು ಹೋದ್ಲು. ಇಷ್ಟೊಂದು ಹಣ ಎಲ್ಲಿಂದ ಬಂತು ಅಂತ ಕೇಳಿದ್ಲು.
ಅಮೋಘ್ ಲೀಲಾ ಬಿಹೇವಿಯರ್ನ ಪ್ರೀತಿಯಿಂದ ನೋಡ್ತಾ ನಿಂತಿದ್ದ. ಅವನಿಗೆ ಸ್ವಲ್ಪ ಟೈಮ್ ಅವಳು ಕ್ವೆಶನ್ಗೆ ಆನ್ಸರ್ ಮಾಡ್ಬೇಕಲ್ಲ ಅನ್ನೋ ವಿಷಯನೂ ಮರ್ತು ಹೋಗಿತ್ತು. ಇಷ್ಟೆಲ್ಲ ಆದ್ಮೇಲೂ ಕೂಡ ಲೀಲಾ ಇನ್ನೂ ತನ್ನ ಬಗ್ಗೆ ಕನ್ಸರ್ನ್ ಇದ್ದಾಳೆ ಅಂತ ನೋಡಿ ಅಮೋಘಂಗೆ ಖುಷಿ ಆಗ್ತಾ ಇತ್ತು. ಡೋಂಟ್ ವರಿ ಡಿಯರ್, ಇದು 100% ಲೀಗಲ್ ಹಣ, ಹಾಗಾಗಿ ನೀನ್ ಏನು ಚಿಂತೆ ಮಾಡದೆ ಯೂಸ್ ಮಾಡು, ಬಟ್ ಆದಷ್ಟು ಬೇಗ ಯೂಸ್ ಮಾಡಿ ನಿನ್ನ ಕಂಪ್ನಿ ಉಳಿಸ್ಕೊ, ಓಕೆ ಅಂತ ಹೇಳ್ತಾ ರೂಮಿಂದ ಹೊರಗೋದ. ಲೀಲಾಗೆ ಈ ಹಣ ಅಮೋಘನ್ ಕೈ ಎಲ್ಲಿಂದ ಬಂತು ಅಂತ ಗೊತ್ತಾಗ್ಲಿಲ್ಲ. ಆದ್ರೂ ಅವನಷ್ಟು ಕಾನ್ಫಿಡೆಂಟ್ ಆಗಿರೋದನ್ನ ನೋಡಿ ಅವನ ಮಾತನ್ನ ನಂಬಬಹುದು ಅಂತ ಅವಳಿಗನ್ನಿಸ್ತು. ಅಮೋಘ್ ರೂಮಿಂದ ಹೊರಗೆ ಬಂದಾಗ ಭಾನು ಅದಾಗ್ಲೇ ಮನೆಗೆ ಹೋಗಿದ್ಲು. ತನ್ನ ಇಮ್ಯಾಜಿನೇಷನ್ ಎಲ್ಲ ರಾಂಗ್ ಆಗಿರೋದಕ್ಕೆ ಇಲ್ಲಿಂದ ಓಡೋದ್ಲು ಅಂತ ಯೋಚನೆ ಮಾಡಿದ್ದ ಅಮೋಘ್ ಮನ್ಸಲ್ಲೇ ನಕ್ಕ. ಆದ್ರೆ ಅಮೋಘ್ ಇಷ್ಟೊಂದು ಹಣ ತಂದಿದ್ದಾನೆ ಅಂತ ಗೊತ್ತಾದಾಗಿಂದ ಅವನ ಅತ್ತೆ ಸರೋಜಾ ವರ್ಷನೇ ಬದಲಾಗ್ಬಿಟ್ಟಿತ್ತು. ಇಷ್ಟು ದಿನ ಅಮೋಘ್ನ ಕೆಟ್ಟದಾಗಿ ಟ್ರೀಟ್ ಮಾಡ್ತಾ ಇದ್ದಿದ್ದ ಸರೋಜಾ ಈಗ ಇದ್ಕಿದ್ದಂಗೆ ಅವನ ಬಗ್ಗೆ ಕೇರ್ ಮಾಡಕ್ ಶುರು ಮಾಡ್ಬಿಟ್ರು. ಇದೆಲ್ಲ ದುಡ್ಡಿನ ಮಹಿಮೆ ಅಂತ ಅನ್ಕೊಂಡ ಅಮೋಘ್ ಏನು ಮಾತಾಡದೆ ಸುಮ್ಮನಾದ. ರೀಸೆಂಟ್ ಆಗಿ ಅರಸು ಮೀಡಿಯಾಗೆ ಒಬ್ಬ ಹೊಸ CEO ಬಂದಿರೋ ವಿಷಯ ಗೊತ್ತಾದಾಗಿಂದ ದೇಶದ ಪ್ರತಿಯೊಂದು ಮೀಡಿಯಾ ಕಂಪ್ನಿನೂ ಕೂಡ ಅದ್ರ ಜೊತೆ ಡೀಲ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾನೆ ಇತ್ತು. ಆದ್ರೆ ಅರಸು ಮೀಡಿಯಾ ಇದ್ಯಾರಿಗೂ ಒಪ್ಪದೆ ಆಫೀಸಿಗೆ ಬಂದ ಎಲ್ರೂ ರಿಜೆಕ್ಟ್ ಮಾಡಿ ಕಳಿಸ್ತಾನೆ ಇತ್ತು. ಇಂಥ ಸಮಯದಲ್ಲಿ ಮಾರ್ಕೆಟ್ ಅಲ್ಲಿ ಈಗ ಒಂದು ಹೊಸ ನ್ಯೂಸ್ ಹರಡೋಕೆ ಶುರುವಾಯಿತು. ಅದೇ ಅರಸು ಮೀಡಿಯಾ ಚಕ್ರವರ್ತಿ ಗ್ರೂಪ್ಸ್ ಜೊತೆ ಮಾಡ್ಕೊಂಡಿರೋ ಡೀಲ್. ಎಂತೆಂತ ದೊಡ್ಡ ಕಂಪ್ನಿನೇ ಅರಸು ಮೀಡಿಯಾ ರಿಜೆಕ್ಟ್ ಮಾಡಿರುವಾಗ ಅದು ಚಕ್ರವರ್ತಿ ಗ್ರೂಪ್ಸ್ ಅಂತ ಪುಟ್ಟ ಕಂಪ್ನಿ ಜೊತೆ ಕೆಲಸ ಮಾಡೋದಕ್ಕೆ ಹೇಗ್ ಒಪ್ಪಿಗೆ ಕೊಡ್ತು ಅನ್ನೋದೇ ಯಾರಿಗೂ ಅರ್ಥವಾಗದೇ ಇರೋ ವಿಷಯ ಆಗಿತ್ತು. ಉಳಿದವ್ರಿಗೆ ಹೋಗ್ಲಿ, ಸ್ವತಃ ಆ ಡೀಲ್ ಕ್ರ್ಯಾಕ್ ಮಾಡ್ಕೊಂಡ್ ಬಂದಿರೋ ಲೀಲಾಗೂ ಇದು ಅರ್ಥ ಆಗಿರ್ಲಿಲ್ಲ. ಅವಳು ಮಾತಾಡಕ್ಕೆ ಅಂತ ಅರಸು ಮೀಡಿಯಾಗೆ ಹೋಗಿದ್ಲು, ಆದ್ರೆ ಅವಳಿಗಲ್ಲಿ ಅದ್ರ CEO ಮೀಟ್ ಮಾಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಆದ್ರೂ ಅಲ್ಲಿ ಯಾರು ಅವಳಿಗೆ ಸ್ವಲ್ಪನೂ ಕಾಡಿಸ್ದೆ ಅವಳ ಜೊತೆ ಡೀಲ್ ಸೈನ್ ಮಾಡಿ ಕಳ್ಸಿದ್ರು. ಪ್ರೀತಮ್ ಅಂತ ಸ್ಕಿಲ್ಡ್ ವ್ಯಕ್ತಿ ಹೋದಾಗ್ಲೇ ಅವನನ್ನ ಮಾತಾಡಿಸ್ದೆ ಅವಮಾನ ಮಾಡಿ ಕಳಿಸಿದಾಗ ತನಗೆ ಮಾತ್ರ ಅದ್ ಯಾಕೆ ಇಷ್ಟೊಂದು ಈಸಿಯಾಗಿ ಕೆಲಸ ಮುಗ್ದೋಯ್ತು ಅಂತ ಲೀಲಾಗ್ ಅರ್ಥನೇ ಆಗ್ಲಿಲ್ಲ. ಏನೇ ಆದ್ರೂ ಇದೆಲ್ಲದ್ರ ಹಿಂದೆ ಫಸ್ಟ್ ಟೈಮ್ ಲೀಲಾ ಸ್ಟೇಟಸ್ ಚಕ್ರವರ್ತಿ ಫ್ಯಾಮಿಲಿಲಿ ಹೆಚ್ಚಾಗಿತ್ತು. ಮೊದಲು ಅವಳನ್ನ ಕೀಳಾಗಿ ನೋಡ್ತಿದ್ದವರು ಕೂಡ ಈಗ ತುಂಬಾ ಗೌರವದಿಂದ ಮಾತಾಡ್ಸಕ್ ಶುರು ಮಾಡಿದ್ರು. ರುಕ್ಮಿಣಿ ದೇವಿ ಅಂತೂ ಈ ಡೀಲ್ ಕ್ರ್ಯಾಕ್ ಆಗಿರೋ ಖುಷಿಗೆ ಒಂದು ದೊಡ್ಡ ಪಾರ್ಟಿನೇ ಅರೇಂಜ್ ಮಾಡಿದ್ರು. ಅದರಲ್ಲಿ ಈ ಸಲ ಕೇವಲ ಚಕ್ರವರ್ತಿ ಫ್ಯಾಮಿಲಿ ಅಷ್ಟೇ ಅಲ್ಲ, ದೇಶದ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ನೆಲ್ಲ ಇನ್ವೈಟ್ ಮಾಡಲಾಗಿತ್ತು. ಇದರ ಮೂಲಕ ಬಿಸ್ನೆಸ್ ವರ್ಲ್ಡ್ ಅಲ್ಲಿರೋ ಎಲ್ರಿಗೂ ತಮ್ಮ ಸ್ಟೇಟಸ್ ಎಷ್ಟು ಹೆಚ್ಚಾಗಿದೆ ಅಂತ ತಿಳಿಸೋದೇ ರುಕ್ಮಿಣಿ ದೇವಿ ಅವರ ಆಸೆ ಆಗಿತ್ತು. ಅಮೋಘ ಪಾರ್ಟಿಗೆ ಲೀಲಾ ಜೊತೆ ಹೋದ. ಇಷ್ಟು ದೊಡ್ಡ ಡೀಲ್ ಕ್ರ್ಯಾಕ್ ಮಾಡೋದಕ್ಕೆ ಲೀಲಾನೇ ಕಾರಣ ಆಗಿದ್ರಿಂದ ನ್ಯಾಚುರಲ್ ಆಗಿ ಅವಳಿಗವತ್ತು ಅದ್ದೂರಿ ಸ್ವಾಗತನೇ ಸಿಕ್ತು. ಅವಳು ಬಂದಿರೋ ಗೆಸ್ಟ್ ಹತ್ರ ಮಾತಾಡೋದ್ರಲ್ಲಿ ಬ್ಯುಸಿ ಆಗಿದ್ರಿಂದ ಅಮೋಘ್ ಸೀಟ್ ಹುಡುಕಿ ಕುತ್ಕೊಳ್ಳಕ್ಕೆ ಅಂತ ಹೋದ. ಅವನು ಇನ್ನೇನು ಚೇರ್ ಮೇಲೆ ಕುತ್ಕೋಬೇಕು ಅನ್ನೋಷ್ಟರಲ್ಲಿ ಹಿಂದಿಂದ ಬಂದ ಪ್ರೀತಮ್ ಅವನನ್ನ ತಡಿತಾ, ಇಲ್ಲಿಂದ ಎದ್ದೇಳು, ಈ ಸೀಟಲ್ಲಿ ಬೇರೆಯವ್ರು ಕುತ್ಕೋತಾರೆ ಅಂತ ಆರ್ಡರ್ ಮಾಡ್ದ. ಅಮೋಘ್ ಅದ್ ಯಾರಿರ್ಬೋದು ಅಂತ ಹಿಂದೆ ತಿರುಗಿ ನೋಡಿದಾಗ ಅಲ್ಲೊಬ್ಳು ಬ್ಯೂಟಿಫುಲ್ ಹುಡುಗಿ ಡಾರ್ಕ್ ರೆಡ್ ಗೌನ್ ಅಲ್ಲಿ ನಿಂತ್ಕೊಂಡಿದ್ಲು. ಫಸ್ಟ್ ಅಮೋಘ್ ಅವಳನ್ನ ನೋಡಿ ಸುಮ್ಮನಾದ್ರೂ ಮತ್ತೇನೋ ನೆನಪಾಗಿ ಅವಳ ಕಡೆ ಟರ್ನ್ ಆದ. ಅವನಿಗೆ ಈ ಹುಡುಗಿನ ಎಲ್ಲೋ ನೋಡಿದೀನಲ್ಲ ಅಂತ ಅನ್ನಿಸ್ತಾ ಇತ್ತು, ಆದ್ರೆ ಅದ್ ಯಾರು ಅಂತ ಮಾತ್ರ ನೆನಪಾಗ್ಲೇ ಇಲ್ಲ. ಹಾಗಿದ್ರೆ ಯಾರು ಆ ಹುಡುಗಿ? ಅಮೋಘಂಗೂ ಆ ಹುಡುಗಿಗೂ ಏನ್ ಸಂಬಂಧ? ಆ ಹುಡುಗಿನ ನೋಡಿದ ತಕ್ಷಣ ಅಮೋಘ ಅವಳ ಮುಖ ತುಂಬಾ ಫೆಮಿಲಿಯರ್ ಅಂತ ಅನ್ಸಕ್ ಶುರುವಾಯ್ತು. ಸೊ ಅವನು ಮತ್ತೆ ಹಿಂತಿರುಗಿ ಅವಳ ಮುಖ ನೋಡ್ದ. ಅದನ್ನ ಅಬ್ಸರ್ವ್ ಮಾಡಿದ ಪ್ರೀತಮ್ ಇರಿಟೇಟ್ ಆಗಿ, ಹೇ ಅಮೋಘ್, ಏನ್ ನೋಡ್ತಾ ಇದೀಯ ಆಗಿಂದ? ನಾನು ಹೇಳಿದ್ ಕೇಳಿಸ್ಲಿಲ್ವಾ? ಇಲ್ಲಿಂದ ಎದ್ದೋಗಿ ಬೇರೆ ಸೀಟಲ್ಲಿ ಕುತ್ಕೋ, ಇಲ್ಲಿ ಮೇಘ ಯಜುರ್ವೇದಿ ಕೂರ್ತಾಳೆ ಅಂತ ಹೇಳ್ದ. ಅದಾಗ್ಲೇ ಅಲ್ಲಿ ಸಾಕಷ್ಟು ಜನ ಇವ್ರ ಮಾತು ಕೇಳೋಕೆ ಅಂತ ಸೇರಿದ್ರು. ಲೀಲಾ ಕೂಡ ಪ್ರೀತಮ್ ಇದೆಲ್ಲ ಬೇಕಂತಲೇ ಮಾಡ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೊಂಡಿದ್ರು. ಅವನಿಗೆ ಲೀಲಾ ಈ ಡೀಲ್ ಕ್ರ್ಯಾಕ್ ಮಾಡಿದ್ದು ಇನ್ನೂ ಸಹಿಸ್ಕೊಳಕ್ ಆಗ್ತಾ ಇರ್ಲಿಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಕೂತ್ಕೊಂಡಿದ್ ಮೇಘ್ನಾನ ಕರ್ಕೊಂಡ್ ಬಂದು ಅವಳನ್ನ ಇಲ್ಲೇ ಕೂರಿಸ್ಬೇಕು ಅಂತ ಹಠ ಮಾಡ್ತಾ ಇದ್ದ. ಆದ್ರೂ ಸುಮ್ನೆ ಸೀನ್ ಕ್ರಿಯೇಟ್ ಮಾಡಕ್ಕೆ ಇಷ್ಟವಿಲ್ಲದ ಲೀಲಾ ಅಮೋಘ್ ಹತ್ರ ಬಂದು, ಅಮೋಘ್ ಪ್ಲೀಸ್ ಸುಮ್ನೆ ರಾಧಾ ಅಂತ ಬೇಡ, ಎಲ್ಲರೂ ನಮ್ನೆ ನೋಡ್ತಾ ಇದಾರೆ, ಪ್ಲೇಸ್ ಚೇಂಜ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ಲು. ಲೀಲಾ ಹಾಗೆ ಹೇಳಿದ್ದೆ ಅಷ್ಟೊತ್ತು ಅಲ್ಲೇ ಕೂತ್ಕೊಂಡಿದ್ದ ಅಮೋಘ್, ಸರಿ ನೀನ್ ಹೇಳ್ದಾಗೆ ಆಗ್ಲಿ ಅಂತ ಇಮಿಡಿಯೇಟ್ ಆಗಿ ಎದ್ದು ಬೇರೆ ಕಡೆ ಕೂತ್ಕೊಂಡ. ಅಮೋಘ್ ಇನ್ನೊಂದ್ ಕಡೆ ಹೋಗಿದ್ದೆ ಮೇಘ ಆ ಪ್ಲೇಸಿಗೆ ಬಂದು ಕೂತ್ಕೊಂಡ್ಲು. ಕೂತ್ಕೋಬೇಕಾದ್ರೆ ಅವಳ ಕಣ್ಣಿಗೆ ಲೀಲಾ ಹಾಕೊಂಡ್ ಬಂದಿದ್ದ ಡ್ರೀಮ್ ಲವರ್ ನೆಕ್ಲೆಸ್ ಕಾಣಿಸ್ತು. ಮೇಘಾಗೆ ಅದನ್ನ ಲೀಲಾ ಕೂತ್ಕೆಯಲ್ಲಿ ನೋಡಿ ನಂಬಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಮೇಘಾ ಫ್ಯಾಮಿಲಿ ತುಂಬಾ ಟೈಮಿಂದ ಜ್ಯುವೆಲರಿ ಬಿಸ್ನೆಸ್ ಮಾಡ್ತಾ ಬಂದಿತ್ತು. ಅವ್ರ ಹತ್ರ ಸಿಕ್ಕಾಪಟ್ಟೆ ಆಸ್ತಿನೂ ಇದ್ದಿದ್ರಿಂದ ದೇಶದ ಅತ್ಯಂತ ದೊಡ್ಡ ಶ್ರೀಮಂತರಲ್ಲಿ ಮೇಘಾ ಫ್ಯಾಮಿಲಿ ಕೂಡ ಒಂದಾಗಿತ್ತು. ಇಷ್ಟೊಂದು ಆಸ್ತಿ ಇದ್ದು ಜ್ಯುವೆಲರಿ ಬಿಸ್ನೆಸ್ ಅಲ್ಲೇ ಇದ್ರೂ ಕೂಡ ಮೇಘಾಗೆ ಇದುವರೆಗೂ ಆ ಡ್ರೀಮ್ ಲವರ್ ನೆಕ್ಲೆಸ್ ಪರ್ಚೇಸ್ ಮಾಡಕ್ ಮಾತ್ರ
ಸಾಧ್ಯ ಆಗಿರ್ಲಿಲ್ಲ. ಸೊ ಅಂಥ ರೇರ್ ನೆಕ್ಲೆಸ್ ಈಗ ಲೀಲಾ ಕುತ್ತಿಗೆಯಲ್ಲಿ ನೋಡಿ ಅವಳಿಗೆ ನ್ಯಾಚುರಲ್ ಆಗಿ ಆಶ್ಚರ್ಯ ಆಯ್ತು. ತುಂಬಾ ಟೈಮಿಂದ ಮೇಘ ಹಾಗೆ ತನ್ನನ್ನೇ ನೋಡ್ತಾ ಇರೋದನ್ನ ಲೀಲಾ ಕೂಡ ಅಬ್ಸರ್ವ್ ಮಾಡಿದ್ಲು. ಅವಳಿಗೆ ಅದರಿಂದ ಸಿಕ್ಕಾಪಟ್ಟೆ ಅನ್ಕಂಫರ್ಟಬಲ್ ಫೀಲ್ ಆಗಿತ್ತು. ಹಾಗಾಗಿ ಲೀಲಾ ಡೈರೆಕ್ಟ್ ಆಗಿ ಐ ಆಮ್ ಸಾರಿ ಮಿಸ್ ಯಜುರ್ವೇದಿ, ಆದರೆ ನೀವ್ಯಾಕಾಗ್ಲಿಂದ ನನ್ನನ್ನು ಹಾಗೆ ಸ್ಟೇರ್ ಮಾಡ್ತಿದ್ದೀರಾ? ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ, ನನಗೆ ಇದರಿಂದ ಅನ್ಕಂಫರ್ಟಬಲ್ ಆಗ್ತಾ ಇದೆ ಅಂತ ಹೇಳಿದ್ಲು. ಅದನ್ನು ಕೇಳಿದ ಮೇಘ, ಓ ಸಾರಿ, ಆ್ಯಕ್ಚುಲಿ ನಾನು ನೋಡ್ತಾ ಇದ್ದಿದ್ದು ನಿಮ್ಮನ್ನಲ್ಲ, ನಿಮ್ಮ ಕುತ್ತಿಗೆಯಲ್ಲಿರೋ ಡ್ರೀಮ್ ಲವರ್ ನೆಕ್ಲೆಸ್ನ. ನನಗೆ ಈ ನೆಕ್ಲೆಸ್ ತುಂಬ ಇಷ್ಟ, ಇದನ್ನ ತಗೋಬೇಕು ಅಂತ ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ದೀನಿ, ಬಟ್ ಇಲ್ಲಿ ತನಕ ಆಗಲಿಲ್ಲ. ಆ್ಯಂಡ್ ನನಗಿರೋ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ, ಇದು ಪಕ್ಕಾ ರಿಯಲ್ ನೆಕ್ಲೆಸ್. ಅದಕ್ಕೆ ಆಗ್ಲಿಂದ ನೋಡ್ತಾ ಇದ್ದೆ. ಎಲ್ಲಿಂದ ತಗೊಂಡ್ರಿ ನೀವು ಇದನ್ನ ಅಂತ ಕೇಳಿದ್ಲು. ಅದಕ್ಕೆ ಲೀಲಾ, ಈ ನೆಕ್ಲೆಸ್ ನನಗೆ ನನ್ನ ಫ್ರೆಂಡ್ ಒಬ್ರು ಗಿಫ್ಟ್ ಕೊಟ್ಟಿದ್ದು ಅಂತ ಹೇಳಿದ್ಲು. ಅದನ್ನ ಕೇಳಿದ ಮೇಘ, ನೈಸ್, ಹಾಗೆ ನನಗೊಂದು ಫೇವರ್ ಮಾಡ್ತೀರಾ? ನಿಮ್ಮ ಫ್ರೆಂಡ್ ಹತ್ರ ನನಗೂ ಇಂಥದ್ದೊಂದು ನೆಕ್ಲೆಸ್ ಆರ್ಡರ್ ಮಾಡಕ್ಕೆ ಹೇಳ್ತೀರಾ ಅಂತ ಕೇಳಿದ್ಲು. ಮೇಘ ಪ್ರಶ್ನೆಗೆ ಲೀಲಾಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅವಳು ಸೈಲೆಂಟ್ ಆಗಿ ಕೂತಿರೋದನ್ನ ನೋಡಿದ ಮೇಘ ಅರ್ಥ ಮಾಡ್ಕೊಂಡವಳು ಹಾಗೆ, ಓ ತಪ್ಪು ತಿಳ್ಕೊಬೇಡಿ, ನಾನೇನು ನಿಮ್ಮ ಫ್ರೆಂಡ್ ಹತ್ರ ನನಗೂ ಗಿಫ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲ, ನಾನು ಅವ್ರಿಗೆ ಡಬಲ್ ಪ್ರೈಸ್ ಕೊಡ್ತೀನಿ, ಅವರು ಜಸ್ಟ್ ಇನ್ನೊಂದು ಪೀಸ್ ಆರ್ಡರ್ ಮಾಡಿದ್ರೆ ಸಾಕು ಅಂತ ಹೇಳಿದ್ಲು. ಮೇಘ ಮಾತು ಕೇಳಿ ಅಲ್ಲಿರೋರು ಎಲ್ರಿಗೂ ಶಾಕ್ ಆಯ್ತು. ಓ ಶ್ಯೂರ್, 1 ಮಿನಿಟ್ ಅಂತ ಹೇಳ್ತಾ ತನ್ನ ಪರ್ಸಿಂದ ಮೊಬೈಲ್ ತೆಗೆದು ಬಾಲಾಗೆ ಕಾಲ್ ಮಾಡಿ ಫೋನನ್ನ ಸ್ಪೀಕರ್ಗೆ ಹಾಕಿದ್ಲು. ಲೀಲಾ ಬಾಲಾಗೆ ಕಾಲ್ ಮಾಡಿರೋದನ್ನ ನೋಡಿದ ಸರೋಜಾಗೆ ಈ ನೆಕ್ಲೆಸ್ ಅವನೇ ಕೊಟ್ಟಿದ್ದು ಅಂತ ಗೊತ್ತಾಗಿ ಟೆನ್ಷನ್ ಆಯ್ತು. ಅವರು ಇನ್ಮೇಲೆ ಇದೇ ವಿಷಯಕ್ಕೆ ಮಗಳು ಅಳಿಯ ಇಬ್ರು ಜಗಳಾಡಿದ್ರೆ ಅಂತ ವರಿಡ್ ಲುಕ್ಕಲ್ಲಿ ಅಮೋಘ್ನ ಕಡೆ ನೋಡಿದ್ರು. ಆದರೆ ಅವನು ಮಾತ್ರ ಇದ್ಯಾವುದನ್ನು ತಲೆಗೆ ಹಾಕೊಳ್ಳದೆ ಆರಾಮಾಗಿ ಸ್ಮೈಲ್ ಮಾಡ್ತಾ ಕೂತ್ಕೊಂಡಿದ್ದ. ಅಮೋಘಂಗೆ ಆಲ್ರೆಡಿ ಲೀಲಾ ಯಾರು ಕಾಲ್ ಮಾಡ್ತಾ ಇರೋದು ಅಂತ ಗೊತ್ತಾಗಿತ್ತು. ಬಾಲಾ, ನಾನು ಶ್ರೀಲೀಲಾ ಮಾತಾಡ್ತಾ ಇದ್ದೀನಿ, ನಿಮಗೆ ಇನ್ನೊಂದು ಡ್ರೀಮ್ ಲವರ್ ನೆಕ್ಲೆಸ್ ಆರ್ಡರ್ ಮಾಡೋಕ್ಕಾಗತ್ತಾ ಪ್ಲೀಸ್ ಅಂತ ರಿಕ್ವೆಸ್ಟಿಂಗ್ ಟೋನಲ್ಲಿ ಕೇಳಿದ್ಲು. ಕಾಲ್ ಮಾಡಿರೋದು ಶ್ರೀಲೀಲಾ ಅಂತ ಗೊತ್ತಾಗಿದ್ದೆ ಬಾಲಾ ತನ್ನ ವಾಯ್ಸ್ ಸರಿ ಮಾಡಿಕೊಂಡು, ಓ ಶ್ರೀಲೀಲಾನಾ, ಐ ಆಮ್ ಸಾರಿ ಲೀಲಾ, ಸ್ವಲ್ಪ ಬ್ಯುಸಿ ಆಗಿದ್ದೆ, ಅದಕ್ಕೆ ಹೇಗೇಗೋ ಮಾತಾಡ್ಬಿಟ್ಟೆ. ಅಂದ ಹಾಗೆ ನೀನು ಆ ಫೇಕ್ ಡ್ರೀಮ್ ಲವರ್ ನೆಕ್ಲೆಸ್ ಬಗ್ಗೆ ಮಾತಾಡ್ತಿರೋದಾ ಅಂತ ಕೇಳ್ದ. ಬಾಲಾ ಬಾಯಿಂದ ಫೇಕ್ ಅಂತ ಕೇಳಿದ್ದೆ ಅಲ್ಲಿ ಕೂತಿದ್ ಲೀಲಾ ಮತ್ತೆ ಮೇಘ ಇಬ್ರಿಗೂ ಶಾಕ್ ಆಯ್ತು. ಅವರಿಬ್ರಿಗೂ ಆ ನೆಕ್ಲೆಸ್ ರಿಯಲ್ ಅಂತಾನೆ ಅನ್ನಿಸ್ತಾ ಇತ್ತು. ಆದ್ರೂ ಬಾಲಾ ಯಾಕೆ ಹೀಗೆ ಹೇಳ್ತಾ ಇದ್ದಾನೆ ಅಂತ ಅವರಿಬ್ರಿಗೂ ಗೊತ್ತಾಗ್ಲಿಲ್ಲ. ಲೀಲಾ ಸರ್ಪ್ರೈಸ್ಡ್ ಆಗಿ, ಏನೋ ಫೇಕಾ ಅಂತ ಕೇಳಿದ್ಲು. ಅದಕ್ಕೆ ಬಾಲಾ, ಹೂಲಿಲ್ಲ ಫೇಕೆ, ಅವತ್ತು ನಾನೇನು ಕೊಡಬೇಕು ಅಂತ ತಗೊಂಡ್ಬಂದಿದ್ದು ಫೇಕ್ ನೆಕ್ಲೆಸ್, ಅದಕ್ಕೆ ನಿನ್ ಗಂಡ ಅದನ್ನ ಎಸೆದ್ಬಿಟ್ಟಿದ್ದ, ಕೊನೆಗೆ ನಾನು ಅದನ್ನ ನನ್ನ ಜೊತೆನೆ ಮನೆಗೆ ತಗೊಂಡ್ಬಂದಿದ್ದೆ, ಅದ್ರ ಬಗ್ಗೆನೇ ಕೇಳ್ತಿರೋದ ನೀನು? ಅದೇ ಆಗಿದ್ರೆ ನಾನು ಈಗಲೇ ಸೆಂಡ್ ಮಾಡ್ತೀನಿ ಅಂತ ಕೇಳ್ದ. ಲೀಲಾಗೆ ಈಗ ಏನು ಹೇಳಬೇಕು ಅಂತಾನೆ ಅರ್ಥ ಆಗದೆ, ನೋನೋ ಬಾಲಾ, ಇಲ್ಲೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ಸುತ್ತೆ, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು. ನಂತರ ಅವಳು ಮೇಘ ಕಡೆ ತಿರುಗಿ, ಐ ಆಮ್ ಸಾರಿ ಮಿಸ್ ಯಜುರ್ವೇದಿ, ನನಗೆ ನಿಜವಾಗ್ಲೂ ಈ ನೆಕ್ಲೆಸ್ ಯಾರು ಗಿಫ್ಟ್ ಮಾಡಿದ್ದು ಅಂತಾನೆ ಗೊತ್ತಿಲ್ಲ ಅಂತ ಹೇಳಿ ತಲೆ ತಗ್ಸಿದ್ಲು. ಅದಕ್ಕೆ ಮೇಘ, ಇಟ್ಸ್ ಓಕೆ ಲೀಲಾ, ಮೇ ಬಿ ಆ ನೆಕ್ಲೆಸ್ ತಗೊಳ್ಳೋದು ನನ್ನ ಹಣೆಯಲ್ಲೇ ಬರ್ದಿಲ್ವೇನೋ ಅಂತ ಹೇಳಿದ್ಲು. ಈಗ ಲೀಲಾಗೆ ನಿಜವಾಗ್ಲೂ ತಲೆ ಕೆಟ್ಟೋದಾಗಾಯ್ತು. ಇಷ್ಟೊಂದು ಕಾಸ್ಟ್ಲಿ ನೆಕ್ಲೆಸ್ನ ಹಾಗಾದ್ರೆ ಹೆಸರು ಹೇಳದೆ ತನಗೆ ಯಾರು ಗಿಫ್ಟ್ ಕೊಟ್ಟಿರಬಹುದು ಅಂತ ಅವಳಿಗೆ ಅರ್ಥನೇ ಆಗ್ಲಿಲ್ಲ. ಇನ್ನೊಂದ್ ಕಡೆ ಅದಾಗ್ಲೇ ಊಟ ಮುಗಿಸಿದ ಅಮೋಘ್ ಟಿಶ್ಯೂ ಪೇಪರ್ ಇಂದ ಕೈ ಒರೆಸ್ಕೊಳ್ತಾ ಆ ಕಡೆ ಈ ಕಡೆ ನೋಡ್ತಾ ಇದ್ದ. ಅವನ್ ಹಾಗೆ ನೋಡುವಾಗ ಲೀಲಾ ಪಕ್ಕದಲ್ಲೇ ಕೂತಿರೋ ಮೇಘ ಅವನ್ ಕಣ್ಣಿಗೆ ಕಾಣಿಸಿದ್ಲು. ಅಮೋಘ್ಗೆ ಸಡನ್ ಆಗಿ ತಾನೊಳ್ಳೆ ಎಲ್ಲಿ ನೋಡಿದೀನಿ ಅಂತ ನೆನಪಾಯ್ತು. ಹಿಂದಿನ ದಿನ ಅಷ್ಟೇ ಅಮೋಘ್ನ ಸೆಕ್ರೆಟರಿ ಭಾವನಾ ಅವನಿಗೊಂದು ಫೈಲ್ ಕೊಟ್ಟಿದ್ಲು. ಅದು ದೇಶದ ಯಾವ್ಯಾವ ಕಂಪನಿ ಅರಸು ಮೀಡಿಯಾ ಜೊತೆ ಕೊಲಾಬರೇಟ್ ಮಾಡ್ಕೊಳ್ಳೋದಕ್ಕೆ ರಿಕ್ವೆಸ್ಟ್ ಮಾಡಿದೆ ಅಂತ ಇನ್ಫಾರ್ಮೇಶನ್ ಇರೋ ಫೈಲ್ ಆಗಿತ್ತು. ಆ ಫೈಲಲ್ಲಿ ಯಜುರ್ವೇದಿ ಫ್ಯಾಮಿಲಿ ಕೂಡ ಇತ್ತು. ಅವರು ತಮ್ಮ ಕಂಪನಿ ಫೇಸ್ ಅಂತ ಮೇಘ ಯಜುರ್ವೇದಿನೇ ಆಯ್ಕೆ ಮಾಡಿದ್ರು. ಇದೆಲ್ಲ ವಿಷಯ ನೆನಪಾಗಿದ್ದೆ ಅಮೋಘಂಗೆ ಈ ಮೇಘ ಸಾಮಾನ್ಯದ ಹುಡುಗಿಯಲ್ಲ, ತುಂಬಾ ಪವರ್ಫುಲ್ ಅನ್ನೋದು ಅರ್ಥ ಆಯ್ತು. ಅಮೋಘ್ ಹೀಗೆ ಏನೇನೋ ಯೋಚನೆ ಮಾಡ್ತಾ ಇರುವಾಗ್ಲೇ ಸ್ಟೇಜ್ ಮೇಲೆ ಬಂದ ರುಕ್ಮಿಣಿ ದೇವಿ ಮಾತಾಡಕ್ ಶುರು ಮಾಡಿದ್ರು. ಸೈಲೆನ್ಸ್ ಪ್ಲೀಸ್, ನಾವಿವತ್ತು ಇಲ್ಲಿಗೆ ಸೇರಿರೋದು ಲೀಲಾ ಸಕ್ಸಸ್ನ ಸೆಲೆಬ್ರೇಟ್ ಮಾಡೋದಕ್ಕೆ. ಹಾಗಿದ್ದಾಗ ಅವಳಿದನ್ನ ಹೇಗೆ ಅಚೀವ್ ಮಾಡಿದ್ಲು ಅಂತ ಅವಳು ಬಾಯಿಂದನೇ ಕೇಳದೆ ಇದ್ರೆ ಹೇಗೆ ಹೇಳಿ? ಲೀಲಾ, ಇಲ್ಬಾಮ್ಮ, ನೀನ್ ಈ ಡೀಲ್ ಕ್ರ್ಯಾಕ್ ಮಾಡೋದಕ್ಕೆ ಏನೇನ್ ಮಾಡಿದೆ ಅಂತ ನಮ್ಮೆಲ್ರಿಗೂ ಹೇಳ್ಬೇಕು ಅಂತ ಲೀಲಾನ ಸ್ಟೇಜ್ ಮೇಲೆ ಕರೆದ್ರು. ನಾನು ಮಾತಾಡಕ್ಕೆ ಅರಸು ಮೀಡಿಯಾಗೆ ಹೋದಾಗ ಅಲ್ಲಿ ಹೊಸ ಸಿಇಒ ಇರಲಿಲ್ಲ. ಅವ್ರ ಸೆಕ್ರೆಟರಿ ನನ್ನನ್ನು ಒಳಗೆ ಕರ್ಕೊಂಡು ಹೋಗಿ ಡೀಲ್ ಪೇಪರ್ಸ್ ತಂದು ಸೈನ್ ಮಾಡಕ್ ಹೇಳಿದ್ರು ಅಂತ ಹೇಳಿದ್ಲು. ಲೀಲಾ ಮಾತು ಕೇಳಿ ಹಾಲಲ್ಲಿರೋ ಎಲ್ರಿಗೂ ಶಾಕ್ ಆಯ್ತು. ಅವರೆಲ್ಲ, ಏನು ಅಂದ್ರೆ ನಮ್ ಪ್ರೀತಮ್ ಥರ ಲೀಲಾಗೂ ಸಿಇಒನ ಮೀಟ್ ಮಾಡಕ್ ಆಗ್ಲೇ ಇಲ್ವಾ? ಹಾಗಿದ್ರೆ ಅವರು ಡೀಲ್ಗೆ ಹೇಗೆ ಒಪ್ಪಿದ್ರು? ಇದ್ರ ಅರ್ಥ ಇಲ್ಲಿ ಲೀಲಾ ಹಾರ್ಡ್ ವರ್ಕ್ ಏನೂ ಇಲ್ಲ,
ಅವತ್ತು ಆ CEO ಮೂಡ್ ಚೆನ್ನಾಗಿತ್ತು ಅಂತ ಮನಸ್ಸಿಗೆ ಬಂದ ರೀತಿಲಿ ಕಾಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇದನ್ನೆಲ್ಲ ಕೇಳಿಸ್ಕೊಂಡ ಪ್ರೀತಮ್ ವ್ಯಂಗ್ಯವಾಗಿ ನಗ್ತಾ, ಹೇ ನೋಡಿದ್ರ ಅಜ್ಜಿ, ಎಲ್ರೂ ಸುಮ್ಮನೆ ನನಗೆ ಸರಿಯಾಗಿ ಕೆಲಸ ಮಾಡಕ್ ಬರಲ್ಲ ಅಂತ ಹೇಳ್ತಿದ್ರು, ಆದ್ರೆ ಆಗಿದ್ರಲ್ಲಿ ನಂದೇನು ತಪ್ಪಿರ್ಲಿಲ್ಲ ಅಂತ ಈಗ ಗೊತ್ತಾಗ್ತಾ ಇದೆ. ಲೀಲಾಗೆ ಇವತ್ತು ತುಂಬಾ ಇನ್ಸಲ್ಟ್ ಫೀಲ್ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೊಂಡ್ರು ಸರೋಜಾ. ಅವರು ಅವಳ ಕೈ ಮೇಲೆ ಕೈ ಇಟ್ಟು ಸಮಾಧಾನ ಮಾಡಕ್ ಟ್ರೈ ಮಾಡಿದ್ರು. ಅದನ್ನ ನೋಡಿ ಸರೋಜಾ ಕಡೆ ತಿರುಗಿದ್ ಲೀಲಾ, ಈ ಅಜ್ಜಿಗೆ ನಾವ್ ಏನ್ ಅನ್ಯಾಯ ಮಾಡಿದೀವಮ್ಮ, ನಮ್ ಕಂಡ್ರೆ ಯಾಕಿಷ್ಟು ನೆಗ್ಲೆಕ್ಟ್ ಮಾಡ್ತಾರೆ, ಪ್ರೀತಮ್ ಮೇಲೆ ಯಾಕಿಷ್ಟು ಪ್ರೀತಿ ಅವ್ರಿಗೆ, ಅವನೇನು ಹೇಳಿದ್ರು ಕಣ್ಣು ಮುಚ್ಕೊಂಡು ಒಪ್ತಾರಲ್ಲ ಅಂತ ಕಣ್ಣಲ್ಲಿ ನೀರು ತುಂಬ್ಕೊಂಡು ಹೇಳಿದ್ಲು. ಎಲ್ಲರೂ ಚೆನ್ನಾಗಿ ಡ್ರಿಂಕ್ಸ್ ಮಾಡಿ, ಇವತ್ತು ಎಲ್ರ ಬಿಲ್ಲು ನಾನೇ ಪೇ ಮಾಡ್ತೀನಿ. ವೇಟರ್, ಇವತ್ತು ಆ ಲಾಸ್ಟ್ ಟೇಬಲ್ ಒಂದು ಬಿಟ್ಟು ಯಾರ ಹತ್ರನೂ ಬಿಲ್ ಕೇಳ್ಬೇಡ ಅಂತ ಹೇಳ್ದ. ಪ್ರೀತಮ್ ಹಾಗೆ ಪಾಯಿಂಟ್ ಮಾಡಿದ ಕಡೆ ಕೂತಿದ್ದಿದ್ದು ಅಮೋಘ್ ಆಗಿದ್ದ. ಅಮೋಘಂಗೆ ಇದು ಯಾವುದರಿಂದನೂ ಬೇಜಾರೇ ಆಗಿರಲಿಲ್ಲ. ಆದರೂ ಅವನಿಗೆ ಅವಮಾನ ಮಾಡಲೇಬೇಕು ಅಂತ ಹಠ ಹಿಡಿದಿದ್ದ ಪ್ರೀತಮ್ ತನ್ನ ಮಾತನ್ನ ಕಂಟಿನ್ಯೂ ಮಾಡ್ತಾ, ಏನಪ್ಪ ಅಮೋಘ್, ನನ್ನ ಮಾತು ಕೇಳಿ ಬೇಜಾರಾಯ್ತಾ? ನಿನಗೆ ಬೇಜಾರಾದರೂ ನೀನೇ ಪೇ ಮಾಡಬೇಕು. ಅಷ್ಟಕ್ಕೂ ಪೇ ಮಾಡೋದಕ್ಕೆ ನಿನ್ನ ಹತ್ರ ಹಣ ಇದೆ ತಾನೆ, ಅಥವಾ ಈಗಲೂ ನಿನ್ನ ಪಾಕೆಟ್ ಮನಿ ನಿನ್ನ ಹೆಂಡ್ತಿನ ಕೊಡ್ತಾಳ ಅಂತ ಕೇಳ್ದ. ಪ್ರೀತಮ್ ಮಾತು ಕೇಳಿದ ಎಲ್ಲರೂ ಕುತೂಹಲದಿಂದ ಅಮೋಘನ್ನೇ ನೋಡಕ್ ಸ್ಟಾರ್ಟ್ ಮಾಡಿದ್ರು. ಹಾಗಿದ್ರೆ ಬೇಕಂತಲೇ ಅವಮಾನ ಮಾಡ್ತಿರೋ ಪ್ರೀತಮ್ ಮಾತಿಗೆ ಅಮೋಘ್ ಏನಂತ ಉತ್ತರ ಕೊಡ್ತಾನೆ? ಪ್ರೀತಮ್ ಇವತ್ತೆಷ್ಟಾಗುತ್ತೋ ಅಷ್ಟು ಅಮೋಘಂಗೆ ಅವಮಾನ ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರೋ ಹಾಗೆ ಆಡ್ತಿದ್ದ. ಅದಕ್ಕೆ ಅವನು ಎಲ್ಲರ ಮುಂದೆ ಒಂದೊಂದೇ ವಿಷಯ ಕೆದಕಿ ಅಮೋಘಂಗೆ ಕಾಟ ಕೊಡ್ತಾ ಇದ್ದ. ಪ್ರೀತಮ್ ವ್ಯಂಗ್ಯವಾಗಿ, ಏ ಬ್ರದರ್, ನಾನಂತೂ ಇವತ್ತು ಇಲ್ಲಿರೋರು ಎಲ್ರಿಗೂ ಪೇ ಮಾಡ್ತಾ ಇದ್ದೀನಿ, ಆದರೆ ನಿನ್ನ ಬಿಲ್ ಪೇ ಮಾಡೋಕ್ಕೆ ನಂಗೆ ಯಾಕೋ ಮನಸ್ಸೇ ಇಲ್ಲ. ಸೊ ಅದೊಂದನ್ನು ನೀನೇ ಮಾಡ್ಬಿಡು ಆಯ್ತಾ? ಅಯ್ಯೋ, ನಾನು ಕೇಳೋಕ್ಕೆ ಮರ್ತೋದೆ ನೋಡು, ನಿನ್ನ ಹತ್ರ ಬಿಲ್ ಪೇ ಮಾಡೋಕ್ಕೆ ದುಡ್ಡಿದೆ ತಾನೆ? ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನಿನ್ನ ಹತ್ರ ಮೊದಲೇ ಕೆಲಸ ಏನೂ ಇರಲಿಲ್ಲ, ಪಾಪ ನಿನ್ನ ಪಾಕೆಟ್ ಮನಿನೂ ನಿನ್ನ ಹೆಂಡ್ತಿನೇ ಕೊಡ್ತಾ ಇದ್ಲು, ಈಗಲಾದರೂ ನೀನು ದುಡಿತಾ ಇದ್ದ ಅಥವಾ ಈಗಲೂ ಅವಳೇ ಕೊಡ್ತಾಳ ಅಂತ ಕೇಳ್ದ. ಪ್ರೀತಮ್ ಅಮೋಘಂಗೆ ಎಷ್ಟೇ ಅವಮಾನ ಮಾಡಕ್ಕೆ ಟ್ರೈ ಮಾಡಿದ್ರು ಅವನು ಮಾತ್ರ ಅದ್ಯಾವುದನ್ನು ಮನ್ಸಿಗೆ ಹಚ್ಕೊಳ್ಳದೆ ಸುಮ್ಮನೆ ಕೂತಿದ್ದ. ಮೇಘ ಕಡೆ ಟರ್ನ್ ಆದ ಪ್ರೀತಮ್, ಮಿಸ್ ಯಜುರ್ವೇದಿ, ನೀವಾಗಲೇ ಡ್ರೀಮ್ ಲವರ್ ನೆಕ್ಲೆಸ್ ಬೇಕು ಅಂತ ಹೇಳಿದ್ರಲ್ಲ, ಡೋಂಟ್ ವರಿ, ಅದನ್ನ ತಂದು ಕೊಡೋ ರೆಸ್ಪಾನ್ಸಿಬಿಲಿಟಿ ಇಟ್ಸ್ ಮೈನ್. ನನ್ನ ಹತ್ರ ತುಂಬಾ ಕಾಂಟ್ಯಾಕ್ಟ್ಸ್ ಇವೆ, ನಾನು ನಿಮಗೆ ಅದನ್ನ ಗಿಫ್ಟ್ ಮಾಡ್ತೀನಿ ಅಂತ ಕೂಗ್ದ. ಪ್ರೀತಮ್ ಇಷ್ಟು ದೊಡ್ಡ ಆಫರ್ ಮಾಡಿದ್ರು ಮೇಘ ಮಾತ್ರ ಅದರಿಂದ ಏನು ಇಂಪ್ರೆಸ್ ಆದಂಗೆ ಕಾಣಿಸ್ಲಿಲ್ಲ. ಅವಳೀಗ್ಲೂ ಅದೇ ಕೋಲ್ಡ್ ಲುಕ್ ಅಲ್ಲಿ ಥ್ಯಾಂಕ್ ಯು ಮಿಸ್ಟರ್ ಚಕ್ರವರ್ತಿ ಅಂತ ಹೇಳಿದ್ಲು. ಅಷ್ಟರಲ್ಲಿ ಪ್ರೀತಮ್ ಇದ್ದ ಕಡೆ ಒಬ್ಬ ವೇಟರ್ ಬಂದು ಅವನ ಕೈಗೆ ಗೋಲ್ಡ್ ಕಾರ್ಡ್ ಕೊಡ್ತಾ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್, ಆದ್ರೆ ಈ ಕಾರ್ಡಲ್ಲಿರೋ ಲಿಮಿಟ್ ಇವತ್ತಿನ ಬಿಲ್ ಪೇ ಮಾಡೋದಕ್ಕೆ ಸಾಕಾಗಲ್ಲ ಅಂತ ಹೇಳ್ದ. ನಿನಗೇನು ತಲೆಗಿಲ್ಲ ಕೆಟ್ಟಿದ್ಯಾ? ನಮ್ದು ಗೋಲ್ಡ್ ಕಾರ್ಡ್, ಇದ್ರ ಲಿಮಿಟ್ ಎಷ್ಟು ಗೊತ್ತಾ? 10 ಲಕ್ಷ ರೂಪಾಯಿ. ಇದು ಇವತ್ತಿನ ಡಿನ್ನರ್ಗೆ ಸಾಕಾಗಲ್ವಾ ಅಂತ ಕಿರಿಚ್ತ. ಪ್ರೀತಮ್ ಸಿಟ್ ನೋಡಿ ಅವನ್ ಸುತ್ತ ಇದ್ದವರೆಲ್ಲ ಓಡ್ಕೊಂಡು ಅವನನ್ನ ವೇಟರ್ನ ದೂರ ಮಾಡಿದ್ರು. ಐ ಆಮ್ ಸಾರಿ ಸರ್, ಆದರೆ ಇವತ್ತು ನೀವು ಟೋಟಲ್ ಆಗಿ 11 ಲಕ್ಷ ಖರ್ಚು ಮಾಡಿದ್ದೀರಾ, ನಿಮ್ಮ ಗೋಲ್ಡ್ ಕಾರ್ಡ್ ಲಿಮಿಟ್ ಇರೋದು 10 ಲಕ್ಷ, ಅದಕ್ಕೆ ಇನ್ನೂ 1 ಲಕ್ಷ ಬಾಕಿ ಇದೆ ಅಂತ ಹೇಳ್ದ. ಒಂದು ಡಿನ್ನರ್ಗೆ 10.5 ಲಕ್ಷನಾ? ನೀವೇನೆಲ್ರಿಗೂ ಊಟ ಸರ್ವ್ ಮಾಡಿದ್ದೀರಾ ಅಥವಾ ಗೋಲ್ಡ್ ಸರ್ವ್ ಮಾಡಿದ್ದೀರಾ? ನನಗೆ ಇದಕ್ಕೆ ಎಕ್ಸ್ಪ್ಲನೇಷನ್ ಬೇಕು, ಇಮಿಡಿಯೇಟ್ ಆಗಿ ನಿನ್ನ ಮ್ಯಾನೇಜರ್ನ ಕರಿ ಅಂತ ತಾಕೀತ್ ಮಾಡ್ದ. ಅಷ್ಟರಲ್ಲಿ ಮ್ಯಾನೇಜರ್ ಬರ್ತಾ ಇರೋದನ್ನ ನೋಡಿದ ಪ್ರೀತಮ್ ಅಲ್ಲಿಂದ ಕಿರಿಚ್ತಾ, ಕಳ್ರು ನೀವೆಲ್ಲ, ಶ್ರೀಮಂತರು ಕಂಡಿದ್ದೆ ಮನಸ್ಸಿಗೆ ಬಂದ ಹಾಗೆ ಬಿಲ್ ಮಾಡ್ತೀರಾ, ನನ್ನ ಫ್ರೆಂಡ್ ಬೆಂಗಳೂರಲ್ಲಿ ದೊಡ್ಡ ಲಾಯರು, ನೋಡ್ತಾ ಇರಿ, ಅವನ ಹತ್ರ ಹೇಳಿ ನಿಮ್ಮೆಲ್ಲರ ಮೇಲೆ ಕೇಸ್ ಆಗ್ಬಿಡ್ತೀನಿ ಅಂತಂದ. ಪ್ರೀತಮ್ ಮಾತು ಕೇಳಿ ಮ್ಯಾನೇಜರ್ಗೆ ನಗು ಬಂದ್ರು. ಅದನ್ನ ತಡ್ಕೊಂಡು ಕೂಲ್ ಆಗಿ, ಮಿಸ್ಟರ್ ಚಕ್ರವರ್ತಿ, ಇದರಲ್ಲಿ ನಾವೇನು ತಪ್ಪು ಮಾಡಿಲ್ಲ, ನೀವೇ ಎಲ್ಲ ಟೇಬಲ್ಗೂ ಕಾಸ್ಟ್ಲಿ ವೈನ್ ಸರ್ವ್ ಮಾಡಕ್ ಹೇಳಿದ್ರಿ, ಅದಕ್ಕೆ ನಾವೆಲ್ಲರಿಗೂ ಸರ್ವ್ ಮಾಡಿದ್ದು. ನಮ್ಮ ಹೋಟೆಲಲ್ಲಿ ಯಾರಾದರೂ ತುಂಬಾ ಆರ್ಡರ್ ಮಾಡಿದ್ರೆ ಅದಕ್ಕೆ ಡಿಸ್ಕೌಂಟ್ ಕೊಡ್ತೀವಿ, ಅದೇ ಥರ ನಿಮಗೂ ನಾವು ಒಳ್ಳೆ ಡಿಸ್ಕೌಂಟ್ ಕೊಟ್ಟು ಬಿಲ್ ಮಾಡಿದ್ದೀವಿ, ಹಾಗೆ ನೋಡಿದ್ರೆ ನೀವು 30,000 ಸೇವ್ ಮಾಡಿದಿರಿ ಅಂತ ಹೇಳಿದ್ರು. ಪ್ರೀತಮ್ಗೆ ಸಿಟ್ಟಿನ್ನೂ ಉಳಿದಿರಲಿಲ್ಲ. ಅವನು ವೇಟರ್ಗೆ ಮಾಡಿದ ಹಾಗೆ ಮ್ಯಾನೇಜರ್ ಕಾಲರ್ನು ಹಿಡಿದು ಗಲಾಟೆ ಮಾಡಕ್ಕೆ ಟ್ರೈ ಮಾಡ್ದ. ಆದರೆ ಅಷ್ಟರಲ್ಲಿ ಹಿಂದಿಂದ ಯಾವುದೋ ಕೋಲ್ಡ್ ವಾಯ್ಸ್, ಏನು ನಡೀತಾ ಇದೆ ಇಲ್ಲಿ ಅಂತ ಕೇಳಿಸ್ತು. ಅದನ್ನ ಕೇಳಿ ಎಲ್ಲರೂ ತಿರುಗಿದಾಗ ಅಲ್ಲೊಬ್ಬ ಬ್ಲ್ಯಾಕ್ ಸೂಟಲ್ಲಿದ್ದ ವ್ಯಕ್ತಿ ನಡ್ಕೊಂಬರ್ತಾ ಇದ್ರು. ಅವ್ರು ಯಾರು ಅಂತ ಪರಿಚಯ ಸಿಕ್ಕಿದ್ದೆ ರುಕ್ಮಿಣಿ ದೇವಿ ಮುಖದಲ್ಲಿ ಬೆವರು ಕಾಣಿಸ್ಕೊಂತು. ಅವರು ಆ ವ್ಯಕ್ತಿ ಹತ್ರ ಬೇಗ ಹೋಗ್ತಾ, ಐ ಆಮ್ ಸೋ ಸಾರಿ ಮಿಸ್ಟರ್ ದೇಸಾಯಿ, ನನ್ನ ಮೊಮ್ಮಗ ಒಂದೊಂದ್ಸಲ ಸ್ವಲ್ಪ ಜಾಸ್ತಿ ಡ್ರಿಂಕ್ಸ್ ಮಾಡಿಬಿಡ್ತಾನೆ, ಇವತ್ತು ಹಾಗೆ ಆಗಿ ಕಂಟ್ರೋಲ್ ಕಳ್ಕೊಂಡಿದ್ದಾನೆ, ಪ್ಲೀಸ್ ತಪ್ಪು ತಿಳ್ಕೊಬೇಡಿ, ನಾವಿದಕ್ಕೇನಾದರೂ ಬೇರೆ ದಾರಿ ಹುಡ್ಕೋಣ ಅಂತ ರಿಕ್ವೆಸ್ಟ್ ಮಾಡಿದ್ರು. ಪ್ಲೀಸ್ ಈ ವಿಷಯನ ಇಲ್ಲೇ ಮರ್ತ್ಬಿಡಿ ಮಿಸ್ಟರ್ ದೇಸಾಯಿ, ನಾವು ಫುಲ್ ಅಮೌಂಟ್ ಖಂಡಿತ ಪೇ ಮಾಡ್ತೀವಿ ಅಂತ ಹೇಳಿ ಗೆಸ್ಟ್ ಕಡೆ ತಿರುಗಿ, ಈಗ ಇಲ್ಲಾಗಿರೋ ವಿಷಯ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ,
ಇಂಥ ಸಿಚುವೇಶನಲ್ಲಿ ಪ್ರೀತು ಒಬ್ಬನಿಗೆ ಬಿಲ್ ಪೇ ಮಾಡು ಅಂತ ಹೇಳೋದು ಸರಿಯಾಗಲ್ಲ. ಸೊ ನೀವೆಲ್ಲರೂ 10,000 ರೂಪಾಯಿ ಪೇ ಮಾಡಿ, ಮಿಕ್ಕಿದ ಹಣನ ನಾನು ಪ್ರೀತು ಮಾಡ್ತೀವಿ ಅಂತ ಆರ್ಡರ್ ಮಾಡಿದ್ರು. ರುಕ್ಮಿಣಿ ದೇವಿ ಮಾತು ಅಲ್ಲಿರೋರು ಯಾರಿಗೂ ಇಷ್ಟ ಆಗದೆ ಇದ್ರು ಬೇರೆ ದಾರಿ ಇಲ್ಲ ಅಂತ ಒಪ್ಪಿಗೆ ಕೊಟ್ರು. ಆದರೆ ಲೀಲಾ ಮತ್ತೆ ಸರೋಜಾಗ್ ಮಾತ್ರ ಇದು ಸ್ವಲ್ಪನೂ ಇಷ್ಟ ಆಗಲಿಲ್ಲ ಅನ್ನೋದು ಅವ್ರ ಮುಖದಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಅವರಿಬ್ರು ಇಲ್ಲಿ ತನಕ ಆ ವೈನನ್ನ ಒಂದು ಸಿಪ್ ಕೂಡ ಕುಡ್ದಿರ್ಲಿಲ್ಲ. ಅಂಥದ್ರಲ್ಲಿ ಜಸ್ಟ್ ಒಂದು ಡಿನ್ನರ್ಗೆ 10,000 ರೂಪಾಯಿ ಪೇ ಮಾಡೋದು ಅವ್ರಿಗೆ ಸರಿ ಅನ್ನಿಸ್ಲಿಲ್ಲ. ಲೀಲಾ ಮತ್ತೆ ಸರೋಜಾ ಒಬ್ರು ಮುಖ ಒಬ್ರು ಆಗಿಂದ ನೋಡ್ತಾ ಇರೋದನ್ನ ಪ್ರೀತಮ್ ಅಬ್ಸರ್ವ್ ಮಾಡ್ತಾ ಇದ್ದ. ಅವನಿಗೆ ಇಷ್ಟೆಲ್ಲ ಆದ್ರೂ ಸ್ವಲ್ಪನೂ ಬುದ್ಧಿ ಬಂದಿರೋ ಹಾಗೆ ಕಾಣಿಸ್ತಿರ್ಲಿಲ್ಲ. ಅವನ್ ಲೀಲಾ ಹತ್ರ ಬಂದು, ಯಾಕೆ ಲೀಲಾ ಅಷ್ಟೊಂದು ಬೇಜಾರಲ್ಲಿದ್ಯಾ? ನಿನ್ನ ಹತ್ರ ಡಿನ್ನರ್ಗೆ ಪೇ ಮಾಡೋದಕ್ಕೆ 10,000 ರೂಪಾಯಿನೂ ಇಲ್ವಾ ಅಂತ ಇನ್ಸಲ್ಟಿಂಗ್ ಟೋನಲ್ಲಿ ಕೇಳ್ದ. ಪ್ರೀತಮ್ ಮಾತು ಕೇಳಿ ಲೀಲಾ ಮುಜುಗರದಿಂದ ಸುತ್ತಮುತ್ತ ನೋಡಿದ್ಲು. ಅವಳು ಎಕ್ಸ್ಪೆಕ್ಟ್ ಮಾಡಿರೋ ಹಾಗೆ ಎಲ್ಲರೂ ಈಗ ಅವಳನ್ನೇ ವಿಚಿತ್ರವಾಗಿ ನೋಡ್ತಾ ಇದ್ರು. ಆದರೆ ಅಷ್ಟರಲ್ಲಿ ಹಿಂದಿಂದ ಅಮೋಘ್, ನಾವು 10,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ದ. ಅಮೋಘ್ನ ವಾಯ್ಸ್ ಕೇಳಿ ಮಿಸ್ಟರ್ ದೇಸಾಯಿ ಅಲರ್ಟ್ ಆದ್ರು. ಅವರು ಕ್ಯೂರಿಯಾಸಿಟಿಯಿಂದ ಆ ವಾಯ್ಸ್ ಬಂದಿರೋ ಕಡೆ ತಿರುಗಿದ್ರು. ಆದರೆ ಅಮೋಘ್ ಅವ್ರಿಗೆ ಬೆನ್ ಹಾಕಿ ಕೂತ್ಕೊಂಡಿದ್ದ. ಅವರು ಅಮೋಘನ್ ಕಡೆ 2 ಹೆಜ್ಜೆ ಇಟ್ಟು, ನಿಮ್ಮ ಹೆಸರೇನು ಅಂತ ಕೇಳ್ಬೋದಾ ಅಂತ ಕೇಳಿದ್ರು. ಮಿಸ್ಟರ್ ದೇಸಾಯಿ ರಿಯಾಕ್ಷನ್ನ ಪ್ರೀತಮ್ ತಪ್ಪು ತಿಳ್ಕೊಂಡ. ಅವರು ಯಾವುದೋ ವಿಷಯಕ್ಕೆ ಅಮೋಘನ್ ಮೇಲೆ ಸಿಟ್ಟಾಗಿದ್ದಾರೆ ಅನ್ಕೊಂಡು, ನೋ ಮಿಸ್ಟರ್ ದೇಸಾಯಿ, ಅವನ ಮಾತನ್ನ ಮಾತ್ರ ನೀವು ಸೀರಿಯಸ್ ಆಗಿ ತಗೋಬೇಡಿ. ಅವನು ನಮ್ಮ ಫ್ಯಾಮಿಲಿ ಮೆಂಬರೇ ಅಲ್ಲ, ಸುಮ್ಮನೆ ಈ ಡಿನ್ನರ್ಗೆ ಬಂದಿದ್ದಾನಷ್ಟೇ ಅಂತ ತನ್ನನ್ನ ಸೇವ್ ಮಾಡ್ಕೊಳಕ್ ಟ್ರೈ ಮಾಡ್ದ. ಇದರಿಂದ ಸಿಟ್ಟಾದ ಮಿಸ್ಟರ್ ದೇಸಾಯಿ, ಶಟ್ ಅಪ್ ಅಂಡ್ ಗೆಟ್ ಔಟ್ ಫ್ರಮ್ ಹಿಯರ್ ಅಂತ ಕೂಗಿದ್ರು. ಅಷ್ಟರಲ್ಲಿ ನಿಧಾನಕ್ಕೆ ದೇಸಾಯಿ ಕಡೆ ತಿರುಗಿದ ಅಮೋಘ್ ಸ್ಮೈಲ್ ಮಾಡ್ತಾ, ಲಾಂಗ್ ಟೈಮ್ ನೋಸಿ ಅಂತ ಹೇಳ್ದ. ಎದುರಿಗೆ ನಿಂತಿರೋದು ನಿಜವಾಗ್ಲೂ ಅಮೋಘ್ ಅಂತ ಗೊತ್ತಾಗಿದ್ದೆ ದೇಸಾಯಿ ಮುಖದಲ್ಲಿ ಖುಷಿ ಕಾಣಿಸ್ಕೊತ್ತು. ಲಾಸ್ಟ್ 2 ವರ್ಷದಿಂದ ಅವರು ಅಮೋಘ್ಗೋಸ್ಕರ ಎಲ್ಲೆಲ್ಲಿ ಹುಡುಕಿದಾರೋ ಲೆಕ್ಕನೇ ಇಲ್ಲ. ಅಷ್ಟು ದಿನ ಸಿಗದೆ ಇದ್ದವನು ಇವತ್ತು ತಂದೆ ಹೋಟೆಲಲ್ಲಿ ಈ ರೀತಿಯಾಗಿ ಸಿಗ್ತಾನೆ ಅಂತ ಅವ್ರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅವರು ತಾನೆಲ್ಲಿದ್ದೀನಿ ಅನ್ನೋದನ್ನ ಮರ್ತು ಓಡ್ ಬಂದು ಅಮೋಘನ ಹಗ್ ಮಾಡಿದ್ರು. ಅವರು ಖುಷಿಯಾಗಿ, ಓ ಮೈ ಗಾಡ್ ಬಾಸ್, ನಾನೀಗ ನೋಡ್ತಿರೋದು ನಿಜನಾ? ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ರು. ಅಷ್ಟೊತ್ತಿಗೆ ಕೋಲ್ಡ್ ಆಗಿ ಸೀರಿಯಸ್ ಆಗಿದ್ದ ಮಿಸ್ಟರ್ ದೇಸಾಯಿ ಈಗ ಇದ್ದಕ್ಕಿದ್ದ ಹಾಗೆ ಚೇಂಜ್ ಆಗಿದ್ ನೋಡಿ ಎಲ್ರಿಗೂ ಆಶ್ಚರ್ಯ ಆಯ್ತು. ಅದರಲ್ಲೂ ಇಷ್ಟು ದೊಡ್ಡ ಹೋಟೆಲ್ನ ಓನರ್ ಅಮೋಘ್ನ ನೋಡಿ ಬಾಸ್ ಅಂತ ಕರೆಯೋದನ್ನ ಕೇಳಿ ಎಲ್ರೂ ಸರ್ಪ್ರೈಸ್ ಆದ್ರು. ಅಷ್ಟರಲ್ಲಿ ಅಮೋಘ್ ದೇಸಾಯಿಗೆ ಹ್ಯಾಂಡ್ ಶೇಕ್ ಮಾಡೋ ನೆಪದಲ್ಲಿ ಹತ್ರ ಬಂದು, ನಾನೀಗ ನಿಮ್ ಬಾಸ್ ಅಲ್ಲ, ಅಮೋಘ್ ಅಷ್ಟೇ ಅಂತ ಹೇಳ್ದ. ಆಮೇಲೆ ಅವ್ರ ಕಿವಿ ಹತ್ರ ಏನೋ ಪಿಸುಗುಡ್ದ. ಅದನ್ನ ಕೇಳಿದ ದೇಸಾಯಿ ಮತ್ತೆ ಮೊದ್ಲಿನ ತರನೇ ಸೀರಿಯಸ್ ಆಗಿ ನಿಂತ್ಕೊಂಡ್ರು. ಮಿಸ್ಟರ್ ದೇಸಾಯಿ, ನಾನ್ ನಮ್ಮ ಪಾಲಿನ 10,000 ರೂಪಾಯಿ ಪೇ ಮಾಡ್ತೀನಿ. ನಿಮ್ ವೇಟರ್ ಬಿಲ್ ತಗೊಂಬಂದ್ರೆ ನಾನು ಈಗಲೇ ನನ್ನ ಕಾರ್ಡ್ ಕೊಡ್ತೀನಿ ಅಂತ ಹೇಳ್ದ. ಅದಕ್ಕೆ ದೇಸಾಯಿ ಸಡನ್ ಆಗಿ, ಅಯ್ಯೋ ಅದ್ ಹೇಗಾಗುತ್ತೆ, ನಾನ್ ನಿಮ್ಮ ಹತ್ರ ಹಣ ತಗೊಳ್ಳೋದ? ಮ್ಯಾನೇಜರ್ ಸರಿಯಾಗಿ ಕೇಳಿಸ್ಕೊ, ಮುಂದೆ ಯಾವಾಗಾದ್ರೂ ಈ ವ್ಯಕ್ತಿ ನಮ್ಮ ಹೋಟೆಲ್ಗೆ ಬಂದ್ರು ಇವ್ರ ಹತ್ರ ನೀನು 1 ರೂಪಾಯಿ ತಗೊಳ್ಳೋ ಹಾಗಿಲ್ಲ ಅಂತ ಆರ್ಡರ್ ಮಾಡ್ದ. ಆದ್ರೆ ಇಮಿಡಿಯೇಟ್ ಆಗಿ ಅಮೋಘ್ನ ಎಕ್ಸ್ಪ್ರೆಷನ್ ನೋಡಿ ಅರ್ಥ ಮಾಡ್ಕೊಂಡ ದೇಸಾಯಿ ತನ್ನ ಮಾತನ್ನ ಚೇಂಜ್ ಮಾಡ್ತಾ, ಐ ಮೀನ್ ನೀವೆಷ್ಟಂದ್ರೂ ನನ್ನ ಫ್ರೆಂಡ್ ಅಲ್ವಾ, ಸೊ ನಾನು ನಿಮಗೆ 50% ಡಿಸ್ಕೌಂಟ್ ಕೊಡ್ತೀನಿ, ನೀವು ಜಸ್ಟ್ ಬಾಕಿ ಹಣನ ಪೇ ಮಾಡಿದ್ರೆ ಸಾಕು ಅಂತ ಹೇಳಿ ವೇಟರ್ ಹತ್ರ ಬಿಲ್ ತಗೊಂಡ್ ಬರಕ್ ಹೇಳ್ದ. ಹಳೆ ಫ್ರೆಂಡ್ ದೇಸಾಯಿ ಜೊತೆಗಿನ ಭೇಟಿ ಅಮೋಘನ್ ಬಾಳಲ್ಲಿ ಏನ್ ಟರ್ನ್ ತಗೊಂಡ್ ಬರುತ್ತೆ? ಇವತ್ತು ನಡೆದಿರೋ ಇನ್ಸಿಡೆಂಟ್ ಇಂದ ಲೀಲಾಗೆ ಅಮೋಘ್ನ ಮೇಲೆ ಡೌಟ್ ಬರುತ್ತಾ? ಅವಳಿಗೆ ಅಮೋಘನ್ ರಿಯಲ್ ಐಡೆಂಟಿಟಿ ಗೊತ್ತಾಗೋದು ಯಾವಾಗ? ದೇಸಾಯಿ ಅಮೋಘ್ನ ತನ್ನ ಕಾರಲ್ಲಿ ಕರ್ಕೊಂಡು ಎಲ್ಲೋ ಹೊರಟ. ಅಮೋಘ್, ಬೈ ದ ವೇ ದೇಸಾಯಿ, ನೀವು ಬೆಂಗಳೂರಿಗೆ ಯಾವಾಗ ಬಂದ್ರಿ? ಇಷ್ಟು ದೊಡ್ಡ ಹೋಟೆಲ್ ಹೇಗೆ ಅಂತ ಕೇಳ್ದ. ಆಗ ದೇಸಾಯಿ, ನಾನು ಆ ಟೈಮಲ್ಲಿ ಮುಂಬೈಯಲ್ಲಿ ತುಂಬ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೆ, ಹಾಗಾಗಿ ನೀವು ಅವತ್ತು ಕೊಟ್ಟ ದುಡ್ಡನ್ನು ತಗೊಂಡು ಬೆಂಗಳೂರಿಗೆ ಬಂದ್ಬಿಟ್ಟೆ. ಇಲ್ಲಿ ಒಂದು ಸಣ್ಣ ಹೋಟೆಲ್ ನಡೆಸ್ತಾ ವ್ಯಾಪಾರ ಶುರು ಮಾಡಿದವನು ಇವತ್ತು ನಿಮ್ಮೆದುರಿಗೆ ಹೀಗೆ ಕೂತಿದ್ದೀನಿ ನೋಡಿ. ಅವತ್ತು ನೀವು ಮಾಡಿದ ಸಹಾಯದಿಂದ ನಾನಿವತ್ತು ಬೆಂಗಳೂರಲ್ಲಿ ತಕ್ಕ ಮಟ್ಟಿಗೆ ಗುರುತಿಸ್ಕೊಳ್ಳೋ ಹಾಗಾಯ್ತು ಅಂತ ಹೇಳ್ತಾ ಅಮೋಘ್ನ ಹೊಗಳೋದಕ್ಕೆ ಶುರು ಮಾಡ್ದ. ದೇಸಾಯಿ ಸುಮ್ಮನೆ ಮಾತಾಡ್ತಿದ್ನೇ ಹೊರತು ಅಮೋಘ್ಗೆ ತಾನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳಲಿಲ್ಲ. ಅಮೋಘ್ ತಕ್ಷಣ, ಅದು ಸರಿ ದೇಸಾಯಿ, ನೀವೀಗ ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಕೇಳ್ದ. ಅದಕ್ಕೆ ದೇಸಾಯಿ, ಅದನ್ನ ಇವಾಗ ಹೇಳಲ್ಲ, ನಿಮಗೊಂದು ಸರ್ಪ್ರೈಸ್ ಇದೆ, ಬನ್ನಿ ಹೇಳ್ತೀನಿ ಅಂತ ಹೇಳ್ತಾ ಅವನನ್ನೊಂದು ದೊಡ್ಡ ಕಾಂಪ್ಲೆಕ್ಸಿಗೆ ಕರ್ಕೊಂಡು ಹೋದ. ಕಾರಿಂದ ಇಬ್ಬರು ಒಟ್ಟಿಗೆ ಇಳಿದು ಒಳಗೆ ಹೋಗ್ತಿರುವಷ್ಟರಲ್ಲಿ ಅಲ್ಲಿನ ಮ್ಯಾನೇಜರ್ ಓಡ್ ಬಂದು ದೇಸಾಯಿ ನೋಡ್ತಾ, ವೆಲ್ಕಮ್ ಸರ್, ನೀವು ಬರ್ತೀರಿ ಅಂತ ನತಾಶಾ ಮ್ಯಾಮ್ ಆಗಲೇ ಹೇಳಿದರು, ಅವರು ನಿಮಗೋಸ್ಕರ ಒಳಗೆ ವೇಟ್ ಮಾಡ್ತಿದ್ದಾರೆ. ಅಲ್ಲಿ ತನಕ ನಾನು ನಿಮ್ಮ ಫ್ರೆಂಡ್ಗೆ ನಮ್ಮ ಕಂಪ್ನಿನ ತೋರಿಸ್ತಿರ್ತೀನಿ,
ಅಂದ. ನತಾಶಾ ಹೆಸರು ಕೇಳ್ತಿದ್ದ ಹಾಗೆ ಅವನಿಗೆ ಫ್ಲ್ಯಾಶ್ ಬ್ಯಾಕ್ ನೆನಪಾಯ್ತು. ಒಂದು ಸಲ ಅರಸು ಗ್ರೂಪ್ಸ್ ಕಡೆಯಿಂದ ಮೀಟಿಂಗ್ ಅಟೆಂಡ್ ಮಾಡೋದಕ್ಕೆ ಅಂತ ಅಮೋಘ್ ಒಂದು ಹೋಟೆಲ್ಗೆ ಹೋಗಿದ್ದ. ಅಲ್ಲಿಂದ ಬರಬೇಕಾದ್ರೆ ಅವನು ಯಾವುದೋ ಯೋಚನೆಯಲ್ಲಿ ತನ್ನ ಸೂಟ್ ಕೇಸ್ನ ಅಲ್ಲೇ ಮರೆತುಬಿಟ್ಟು ಬಂದಿದ್ದ. ನತಾಶಾ ಆ ಟೈಮಲ್ಲಿ ಅದೇ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ಲು. ಅಮೋಘ್ ಸೂಟ್ ಕೇಸ್ ಬಿಟ್ಟು ಹೋಗಿದ್ನ ನೋಡಿ ಅವಳು ಅದನ್ನು ತಗೊಂಡು ಅವನ ಕಾರ್ ಹಿಂದೆನೇ ಓಡ್ತಾ ರಸ್ತೆವರೆಗೂ ಬಂದಿದ್ಲು. ಆಗ ರಿಯಲ್ ಮಿರರಲ್ಲಿ ನೋಡಿ ಅಮೋಘ್ ವಾಪಸ್ ಬಂದು ನತಾಶಾ ರೋಡ್ ಸೈಡಲ್ಲಿ ಇವನ್ ಸೂಟ್ ಕೇಸ್ ಹಿಡ್ಕೊಂಡು ಏದುಸಿರು ಬಿಡ್ತಾ ಇದ್ದಿದ್ದನ್ನ ನೋಡ್ದ. ಆಗ ಅವಳು ಪ್ರಾಮಾಣಿಕತೆಯಿಂದ ನಡ್ಕೊಂಡಿದ್ದು ನೋಡಿ ಅಮೋಘ್ ಫುಲ್ ಇಂಪ್ರೆಸ್ ಆಗ್ಬಿಟ್ಟಿದ್ದ. ಅವತ್ತಿಂದ ಅಮೋಘ್ ಮತ್ತೆ ನತಾಶಾ ಇಬ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ರು. ಇಬ್ರು ಹೀಗೆ ಮಾತಾಡ್ತಿದ್ದಾಗ ನತಾಶಾ ತನಗೆ ಒಂದು ಫ್ಯಾಷನ್ ಪ್ರಾಡಕ್ಟ್ಸ್ನ ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಅನ್ನೋ ಆಸೆನ ಹೇಳಿದ್ಲು. ಅದಕ್ಕೆ ಅಮೋಘ್ 1 ಸೆಕೆಂಡ್ ಕೂಡ ಯೋಚನೆ ಮಾಡಿದೆ ಅವಳಿಗೆ ಆ ಟೈಮಲ್ಲಿ 10 ಲಕ್ಷ ರೂಪಾಯಿ ಕೊಟ್ಟು ಹೆಲ್ಪ್ ಮಾಡಿದ್ದ. ಅವನು ಮಾಡಿದ್ದ ಒಂದು ಹೆಲ್ಪಿಂದ ಇವತ್ತು ನತಾಶಾ ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡನ್ನೇ ಕ್ರಿಯೇಟ್ ಮಾಡಿ ಫ್ಯಾಷನ್ ಹಬ್ ಅನ್ನೋ ದೊಡ್ಡ ಕಂಪ್ನಿ ನಡೆಸ್ತಿದ್ಲು. ದೇಸಾಯಿ ನತಾಶಾ ಬಗ್ಗೆ ಹೇಳಿದ್ ಕೇಳಿ ಅಮೋಘ್ಗೆ ತುಂಬ ಖುಷಿ ಆಯಿತು. ಅದರಲ್ಲೂ ಫ್ಯಾಷನ್ ಹಬ್ ಅವಳದೆ ಅಂತ ಗೊತ್ತಾಗಿ ಅವನಿಗೆ ನತಾಶಾ ಬಗ್ಗೆ ಹೆಮ್ಮೆ ಅನ್ನಿಸ್ತು. ರಿಸೆಪ್ಷನಲ್ಲಿ ನತಾಶಾ ಕಂಪ್ನಿ ಪ್ರಾಡಕ್ಟ್ಸ್ ಎಲ್ಲ ಡಿಸ್ಪ್ಲೇಗೆ ಹಾಕಿದ್ರು. ಅಮೋಘ್ ಅದನ್ನೆಲ್ಲ ನೋಡ್ತಾ ಇರಬೇಕಾದ್ರೆ ಅವನ ಹಿಂದಿಂದ ಅಮೋಘ್ ಅಂತ ಕರೆದಿದ್ದ ಸೌಂಡ್ ಆಗಿ ಹಿಂದೆ ತಿರುಗ್ದ. ಅಲ್ಲಿ ಲೀಲಾ ಫ್ರೆಂಡ್ ಭಾನು ಆಶ್ಚರ್ಯದಿಂದ ಅವನು ನೋಡ್ತಾ ನಿಂತಿದ್ಲು. ಓ ಮೈ ಗಾಡ್, ನಿಜವಾಗ್ಲೂ ಇದು ನೀನೇ? ಬಟ್ ನೀನಿಲ್ಲೇನು ಮಾಡ್ತಿದ್ಯಾ? ಇಲ್ಲಿರೋ ಪ್ರಾಡಕ್ಟ್ಸ್ನ ನೀನಂತೂ ಅಫೋರ್ಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮೇ ಬಿ ನೀನು ಯಾವುದಾದ್ರೂ ಜಾಬ್ ಕೇಳೋದಕ್ಕೆ ಬಂದಿದೆಯಾ ಅಲ್ವಾ ಅಂತ ಭಾನು ವ್ಯಂಗ್ಯವಾಗಿ ಹೇಳಿದ್ಲು. ಅದಕ್ಕೆ ಅಮೋಘ್, ನಾನಿಲ್ಲಿ ಏನಕ್ಕೆ ಬಂದಿದ್ದೀನಿ ಅನ್ನೋದು ನಿನಗೆ ಬೇಡದೇ ಇರೋ ವಿಷಯ. ಸೊ ನೀನು ಇದರಲ್ಲಿ ತಲೆ ಹಾಕದೇ ಇದ್ರೇ ಒಳ್ಳೇದು. ಅದು ಸರಿ, ನೀನು ಇಲ್ಲೇನು ಮಾಡ್ತಿದ್ಯಾ ಅಂತ ಕೇಳ್ದ. ಅದಕ್ಕೆ ಭಾನು ಹೆಮ್ಮೆಯಿಂದ, ನನ್ನ ಗಂಡ ಈ ಕಂಪ್ನಿಲೇ ಕೆಲಸ ಮಾಡೋದು. ನಿನ್ನೆ ಅಷ್ಟೇ ಅವರಿಗೆ ಮುಂಬೈ ಬ್ರಾಂಚಿಂದ ಈ ಬ್ರಾಂಚಿಗೆ ಟ್ರಾನ್ಸ್ಫರ್ ಆಗಿದೆ. ಸೊ ಅವರನ್ನು ನೋಡೋದಕ್ಕಂತ ಬಂದೆ. ಭಾನು, ಯಾರದು? ಏನಾಯ್ತು ಅಂತ ಒಬ್ಬ ವ್ಯಕ್ತಿ ಕೇಳ್ದ. ಅವನನ್ನು ನೋಡಿದ ತಕ್ಷಣ ಭಾನು ಅಳೋ ಹಾಗೆ ಮುಖ ಮಾಡಿಕೊಂಡು, ರೀ ಬಂದ್ರಾ? ಒಳ್ಳೇದಾಯ್ತು ನೀವು ಬಂದಿದ್ದು. ಇಲ್ಲಿ ಇವ್ನು ಅಮೋಘ್ ಅಂತ ನನ್ನ ಬೆಸ್ಟ್ ಫ್ರೆಂಡ್ ಲೀಲಾ ಗಂಡ. ಆದರೆ ಅವಾಗಿಂದ ಅದೇನೋ ಚಾಲೆಂಜ್ ಅಂತೆಲ್ಲ ಹೇಳಿ ನನಗೆ ಹಿಂಸೆ ಕೊಡ್ತಿದ್ದಾನೆ ಅಂತ ಅಮೋಘನ್ ವಿರುದ್ಧ ಕಂಪ್ಲೇಂಟ್ ಮಾಡಿದ್ಲು. ಭಾನು ನಾಟಕ ನೋಡಿ ಅಮೋಘಂಗೆ ನಗು ಬಂತು. ಭಾನು ಮಾತು ಕೇಳಿದ್ದವಳು ಗಂಡ ಸಿಟ್ಟಲ್ಲಿ, ಏಯ್ ಯಾಕೆ, ಹೆಂಗಿದೆ ಮೈಗೆ? ಏನು ಚಾಲೆಂಜು? ಬಾ, ಅದೇನು ಚಾಲೆಂಜ್ ಮಾಡ್ತೀಯೋ ನನ್ನ ಹತ್ರ ಮಾಡು ಅಂತ ಹೇಳ್ದ. ಅದಕ್ಕೆ ಅಮೋಘ್ ಜೋರಾಗಿ ನಗ್ತಾ, ಚಾಲೆಂಜ್ ಮಾಡೋ ಐಡಿಯಾ ಎಲ್ಲ ನಂದಲ್ಲ, ನಿನ್ನ ಹೆಂಡ್ತಿದೆ. ನಾನು ಅವಳಿಗೆ ನೆನಪು ಮಾಡ್ತಾ ಇದ್ದೆ ಅಷ್ಟೇ. ಅಷ್ಟಕ್ಕೂ ನನ್ನ ಹತ್ರ ಚಾಲೆಂಜ್ ಮಾಡೋ ಯೋಗ್ಯತೆ ನಿಮ್ಮಿಬ್ಬರಿಗೂ ಇಲ್ಲ ಬಿಡಿ ಅಂತ ಹೇಳ್ದ. ಅಮೋಘ್ ಮಾತು ಕೇಳಿ ಭಾನು ಗಂಡಂಗೆ ಬೆಜ್ಜಾನ್ ಕೋಪ ಬಂತು. ಅವನು ವೇಗವಾಗಿ ಬಂದು ಅಮೋಘನ್ ಕಾಲರ್ ಹಿಡ್ಕೊಂಡು ಹೊಡೆಯೋದಕ್ಕಂತ ಕೈ ಎದ್ದ. ಆದರೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ದೇಸಾಯಿ ಮತ್ತು ನತಾಶಾ ಇಬ್ಬರು ಈ ಸೀನ್ ನೋಡಿ ಒಟ್ಟಿಗೆ ಸ್ಟಾಪ್ ಇಟ್ ಅಂತ ಜೋರಾಗಿ ಕೂಗಿದ್ರು. ಮಿಸ್ಟರ್, ಈಗಲೇ ಆಫೀಸಿಗೆ ಹೋಗಿ ಅಲ್ಲಿ ನನ್ನ ಸೆಕ್ರೆಟ್ರಿಗೆ ನಿನ್ನ ರೆಸಿಗ್ನೇಷನ್ ಕೊಟ್ಟು ಮನೆಗೆ ಹೋಗ್ತಿರು ಅಂತ ಆರ್ಡರ್ ಮಾಡಿದ್ಲು. ನಂತರ ಅವಳು ಅವನ ರಿಯಾಕ್ಷನ್ಗೂ ವೇಟ್ ಮಾಡಿದೆ. ಡೈರೆಕ್ಟಾಗಿ ಅಮೋಘ್ ಹತ್ರ ಬಂದು, ಅಮೋಘ್, ಎಷ್ಟು ವರ್ಷ ಆಗಿತ್ತು ನೀನು ನೋಡಿ, ಹೇಗಿದೆಯಾ ಅಂತ ಖುಷಿಯಿಂದ ಕೇಳಿದ್ಲು. ಅಮೋಘ್ ನತಾಶಾ ಖುಷಿಯಿಂದ ಶೇಕ್ ಹ್ಯಾಂಡ್ ಮಾಡ್ತಾ ಇಬ್ಬರು ಮಾತಾಡ್ತಾ ಅಲ್ಲಿಂದ ಹೊರಟರು. ನತಾಶಾ ಸ್ವಲ್ಪ ಎಮೋಷನಲ್ ಆಗಿ, ಇದೆಲ್ಲ ನಿನ್ನಿಂದಾನೇ ಆಗಿದ್ದು ಅಮೋಘ್. ನೀನು ಆ ಟೈಮಲ್ಲಿ ಹೆಲ್ಪ್ ಮಾಡಲಿಲ್ಲ ಅಂದಿದ್ರೆ ನಾನು ಇದು ಯಾವುದನ್ನು ಅಚೀವ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಆಲ್ ಥ್ಯಾಂಕ್ಸ್ ಟು ಯು. ಹಾಗೆ ನಿಂಗೊಂದು ಸರ್ಪ್ರೈಸ್ ಇದೆ. ನಾನು ನಿನಗೆ ಇನ್ನೂ ಇಬ್ಬರನ್ನ ಮೀಟ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ, ಬಾ ನನ್ನ ಜೊತೆ ಅಂತ ಅವನ ಕೈ ಹಿಡ್ಕೊಂಡು ಅಲ್ಲಿಂದ ಹೊರಗಡೆ ಹೊರಟ್ಲು. ದೇಸಾಯಿ ಮತ್ತು ನತಾಶಾ ಇಬ್ಬರು ಅಮೋಘನ್ ಕರ್ಕೊಂಡು ಒಂದು ಐಷಾರಾಮಿ ಬಾರ್ಗೆ ಬಂದಿದ್ದು. ಅವರಿಬ್ಬರು ತನ್ನನ್ನು ಅಲ್ಯಾಕೆ ಕರ್ಕೊಂಬಂದಿದ್ದಾರೆ ಅಂತ ಅಮೋಘ್ಗೆ ಅರ್ಥ ಆಗಿರಲಿಲ್ಲ. ಅವನು ಜಸ್ಟ್ ಅವರನ್ನು ಫಾಲೋ ಮಾಡ್ತಾ ಹೋದ. ಅವರಿಬ್ಬರು ಬಾರಿನ ವೇಟರ್ ಹತ್ರ ಏನೋ ಹೇಳಿ ಅಮೋಘನ್ ಕರ್ಕೊಂಡು ಒಂದು ಪ್ರೈವೇಟ್ ರೂಮಿಗೆ ಹೋದರು. ಸ್ವಲ್ಪ ಹೊತ್ತಲ್ಲೇ ಯಾರೋ ಸಡನ್ನಾಗಿ ಡೋರ್ ಓಪನ್ ಮಾಡಿಕೊಂಡು ಅವರಿದ್ದ ರೂಮ್ ಒಳಗೆ ಬಂದರು. ಅಮೋಘ್ ಯಾರು ಅಂತ ತಿರುಗಿ ನೋಡಿದ ತಕ್ಷಣ, ದಿನೇಶ್, ಚೇತನ್, ನೀವುಗಳೇನೋ ಮಾಡ್ತಾ ಇದ್ದೀರಿಲಿ ಅಂತ ಕೇಳ್ತಾ ತಕ್ಷಣ ಎದ್ದು ಅವರಿಬ್ಬರನ್ನೂ ಗಟ್ಟಿಯಾಗಿ ಹಗ್ ಮಾಡ್ದ. ಅವರಿಬ್ಬರು ಅಮೋಘ್ ಅರಸು ಮ್ಯಾನ್ಷನಲ್ಲಿದ್ದಾಗ ಅವನ ಬಾಡಿ ಗಾರ್ಡ್ಸ್ ಆಗಿದ್ದವರು. ಅಮೋಘ್ ಸಂತೋಷದಿಂದ, ನಿಮ್ಗಿನ್ನೂ ನಾನು ನೆನಪಿದ್ದೀನಾ?
ನಾನೆಲ್ಲೋ ಮರ್ತು ಬಿಟ್ಟಿರ್ತೀರಿ ಅಂತ ಅನ್ಕೊಂಡಿದ್ದೆ ಅಂತ ಹೇಳ್ದ. ಅದಕ್ಕೆ ದಿನೇಶ್, ಅದು ಹೇಗೆ ನಿಮ್ಮನ್ನು ಮರೆಯೋಕ್ಕಾಗತ್ತೆ ಅಮೋಘ್ ಸರ್? ನಮ್ಮಮ್ಮಂಗೆ ಆಪರೇಷನ್ ಮಾಡಬೇಕು ಅಂದಾಗ ಲಕ್ಷಾಂತರ ರೂಪಾಯಿ ಬಿಲ್ಲನ್ನು ನೀವೇ ಕಟ್ಟಿದ್ರಿ, ಅವಳ ಜೀವನ ಉಳಿಸಿದ್ರಿ. ನಾನು ನಮ್ಮಮ್ಮ ನಿಮ್ಮನ್ನ ನೆನೆಸ್ಕೊಳ್ದೇ ಇರೋ ದಿನಾನೇ ಇಲ್ಲ ಸರ್. ನಿಮ್ಮ ಋಣ ನನ್ನ ಮೇಲೆ ಇನ್ನೂ ಇದೆ ಸರ್. ನಾನು ಸಾಯೋ ತನಕ ನಿಮ್ಮ ಸಹಾಯನ ಮರೆಯಲ್ಲ ಅಂತ ಕಣ್ಣಂಚಲ್ಲಿ ಬರ್ತಿರೋ ಕಣ್ಣೀರನ್ನು ಒರೆಸ್ಕೊಂಡ. ಅದನ್ನ ನೋಡಿ ಅಮೋಘ್ ದಿನೇಶ್ ಭುಜದ ಮೇಲೆ ಕೈ ಇಟ್ಟು, ಯಾವನ ಇವನು ಅಪರೂಪಕ್ಕೆ ಎಲ್ಲರೂ ಒಟ್ಟಿಗೆ ಸಿಕ್ಕರೆ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊಂಡು ಗೋಳೋ ಅಂತಿದ್ದಾನೆ. ಅದು ಸರಿ, ಈ ಬಾರ್ ನಿಂದ ಮೊದಲಿಂದಲೂ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೆ ನೀನು? ಅಂತೂ ಅನ್ಕೊಂಡಾಗೆ ಮಾಡಿದೆ. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಮೈ ಫ್ರೆಂಡ್ ಅಂತ ಹೇಳಿ ಅವ್ನು ಬೆನ್ ತಡ್ದ. ನಂತರ ಅವ್ನು ಚೇತು ಕಡೆ ತಿರುಗಿ, ನೀನೇನೋ ಚೇತು, ಇನ್ನೂ ಹಾಗೆ ಒಳ್ಳೆ ಕಾಲೇಜ್ ಹುಡುಗನ ಥರನೇ ಇದೆಯಾ, ಹ್ಯಾಂಡ್ಸಮ್ ಆಗಿ, ಏನು ಮಾಡ್ಕೊಂಡಿದ್ಯಾ ಅಂತ ಕೇಳ್ದ. ಅದಕ್ಕೆ ನತಾಶಾನೇ ಉತ್ತರ ಕೊಡ್ತಾ, ಇವನೀಗ ತಂದೆ ಒಂದು ಸ್ವಂತ ಬಾಡಿ ಗಾರ್ಡ್ ಕಂಪ್ನಿ ಓಪನ್ ಮಾಡಿದೆ ನಮಗ್. ಇವನ ಹತ್ರ ಈಗ ಮಾರ್ಷಲ್ ಆರ್ಟ್ಸ್ ಕಲ್ತಿರೋ ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್ಸ್ ಇದ್ದಾರೆ. ನಿಂಗೆ ಯಾವತ್ತಾದರೂ ಪ್ರೊಟೆಕ್ಷನ್ ಬೇಕು ಅಂದರೆ ಇವನಿಗೆ ಒಂದು ಫೋನ್ ಮಾಡು ಸಾಕು ಅಂತ ಹೇಳಿದ್ಲು. ಅಮೋಘ್ ಅವನನ್ನು ನೋಡ್ತಾ, ಸೂಪರ್ ಕಣೋ, ನಂಗೇನಾದರೂ ಅಗತ್ಯ ಬಿದ್ದರೆ ಫಸ್ಟು ಗೊತ್ತಲ್ಲ ಸ್ಪೀಡ್ ಡಯಲಲ್ಲಿ ನಿನಗೆ ಕಾಲ್ ಮಾಡೋದು ಅಂದ. ಅದಕ್ಕೆ ಚೇತನ್ ನಗ್ತಾ ಅವನನ್ನು ಹಗ್ ಮಾಡ್ದ. ಅವರೆಲ್ಲ ಹಾಗೆ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಂದ ಎದ್ದು ಹೊರಗೋದ ನತಾಶಾ ಬರ್ತಾ ಒಂದು ಬಾಕ್ಸ್ ಹಿಡ್ಕೊಂಬಂದ್ಲು. ಅಮೋಘ್ ಅದನ್ನು ಕ್ಯೂರಿಯಸ್ ಆಗಿ ನೋಡ್ತಾ ಇರಬೇಕಾದ್ರೆ ನತಾಶಾ ಅವನಿಗೆ ಆ ಬಾಕ್ಸ್ ಕೊಟ್ಟು, ನಾವು 4 ಜನನೂ ನಿನಗೆ ಅಂತ 1.5 ವರ್ಷದ ಹಿಂದೆನೇ ಈ ಗಿಫ್ಟ್ ತಂದಿಟ್ಟಿದ್ವಿ. ಕೊನೆಗೂ ಇವತ್ತು ನೀನು ಸಿಗ್ದೆ, ತಗೋ ಓಪನ್ ಮಾಡಿ ನೋಡು, ದಿಸ್ ವಿಲ್ ಶ್ಯೂರ್ಲಿ ಮೇಕ್ ಯು ಹ್ಯಾಪಿ, ಐ ಪ್ರಾಮಿಸ್ ಅಂತ ಹೇಳಿದ್ಲು. ಆ 4 ಜನ ಸೇರಿ ಅಮೋಘ್ಗೆ ಏನು ಗಿಫ್ಟ್ ಕೊಡ್ತಿದ್ದಾರೆ? ಪ್ರೀತಮ್ ಅಮೋಘ್ ಹತ್ರ ಬಂದು ಬಿಸ್ನೆಸ್ ಡೀಲ್ ಮಾಡ್ತಾನ? ಲೀಲಾಗೆ ಅಮೋಘ್ ಆಗರ್ಭ ಶ್ರೀಮಂತ ಅಂತ ಗೊತ್ತಾಗತ್ತಾ? ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಅರಸು.